ಎಲ್ಲರಿಗೂ ನಮಸ್ಕಾರಗಳು. ನನಗೆ ಬಹಳ ಸಂತೋಷ ಆಗ್ತಾ ಇದೆ. ಬಹಳ ವರ್ಷ ಆದ್ಮೇಲೆ ನಾನು ಇಲ್ಲಿ ಬಂದಿದ್ದೀನಿ. ಲಾಂಗ್ ಬ್ಯಾಕ್ ನಮ್ಮ ಅಚ್ಯುತ್ ರಾವ್ ಸಾಹೇಬರು ಪೊಲೀಸ್ ಕಮಿಷನರ್ ಆಗಿದ್ದರು. ಅವರ ಜೊತೆಗೆ ಬಂದಿದ್ದೆ ನಾನು. ಅಚ್ಯುತ್ ರಾವ್ ಸಾಹೇಬರು ಆ ಟೈಮಲ್ಲಿ ಬಂದಿದ್ದೆ. ಆಮೇಲೆ ನಂತರ ಬರಕ್ಕಾಗಿಲ್ಲ. ನಾನು ಮೊದಲನೇದಾಗಿ ನಮ್ಮ ಪ್ರೆಸ್ ಕ್ಲಬ್ ಅಧ್ಯಕ್ಷರು, ಕಾರ್ಯದರ್ಶಿಗಳು, ಉಪಾಧ್ಯಕ್ಷರು ಮತ್ತೆಲ್ಲ ಪದಾಧಿಕಾರಿಗಳಿಗೆ ನಾನು ಧನ್ಯವಾದ ಸಲ್ಲಿಸ್ತೇನೆ, ಅಭಿನಂದನೆ ಸಲ್ಲಿಸ್ತೀನಿ. ನನಗೆ ಇಲ್ಲಿ ಕರೆಸಿ ಗೌರವಿಸಿ ಮತ್ತೆ ತಮ್ಮ ಜೊತೆಗೆ ಸ್ವಲ್ಪ ಸಮಯ ಕಳೆಯಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ನಾನು ಇದಕ್ಕೆ ಚಿರಋಣಿಯಾಗಿದ್ದೀನಿ ಅಂತ ನಾನು ಹೇಳ್ತೀನಿ. ಮತ್ತೆ ಮಾಧ್ಯಮದ ಮಿತ್ರರಾದ್ರೆ ನನಗೆ ಬೆಂಗಳೂರು ನಗರದಲ್ಲಿ ತುಂಬಾ ವರ್ಷ ಕೆಲಸ ಮಾಡಿರೋದ್ರಿಂದ ಆಲ್ಮೋಸ್ಟ್ ಎಲ್ಲರೂ ಪರಿಚಯದವರು ಇರೋರು. ಮತ್ತೆ ಮೆನಿ ಇಂಟ್ರಾಕ್ಷನ್ಸ್ ಮೆನಿ ಟೈಮ್ಸ್ ನೂರಾರು ಇಂಟ್ರಾಕ್ಷನ್ಸ್ ನಾನು ಮಾಡಿದ್ದೀನಿ ಮಾಧ್ಯಮದ ಸಿಬ್ಬಂದಿಯವ್ರ ಜೊತೆಗೆ. ನನಗೆ ಬಹಳ ಸಂತೋಷನೂ ಆಗುತ್ತೆ. ಯಾಕಂದ್ರೆ ನಾನು 2002ನೇ ಇಸ್ವಿನಲ್ಲಿ ಮೊದಲನೇದಾಗಿ ಬೆಂಗಳೂರು ಬಂದಿದ್ದು, DCP ಈಸ್ಟ್ ಆಗಿ ಬಂದಾಗ. ಅವನಿಂದ ಇದುವರೆಗೂ ಸಹ ನನಗೆ ಬಹಳಷ್ಟು 24 ವರ್ಷ ಆಗಿದೆ. 24 ವರ್ಷನೂ ಸಹ ಬಹಳಷ್ಟು ಒಳ್ಳೆ ರೀತಿಯಲ್ಲಿ ನಮ್ಮ ಮಾಧ್ಯಮ ಮಿತ್ರರು ನನಗೆ ಸಹಕರಿಸಿದ್ದಾರೆ. ಇನ್ಫ್ಯಾಕ್ಟ್ ಕೆಲವೊಂದು ಸಮಸ್ಯೆಗಳು ಇರುವಾಗ ನಾನು ಬಹಳಷ್ಟು ಸತಿ ಮನವಿಯೂ ಸಹ ಮಾಡಿದ್ದೆ, ಈ ಒಂದು ಸುದ್ದಿಯನ್ನ ಸ್ವಲ್ಪ ಹಾಕ್ಬೇಡಿ, ಇನ್ನು ಸ್ವಲ್ಪ ಸಮಸ್ಯೆಗಳು ಬರ್ತವೆ ಅಂತ. ಸೊ ಅದನ್ನ ತಾವು ಅರ್ಥ ಮಾಡಿಕೊಂಡು, ಅಂದ್ರೆ ಟೋಟ್ಲಿ ಸಮಾಜದ ಒಂದು ಒಳ್ಳೇದಕ್ಕೋಸ್ಕರ ಅರ್ಥ ಮಾಡ್ಕೊಂಡು ತಾವು ಅವಾಗ ನಮ್ಗೆ ಬಹಳಷ್ಟು ಸಹಕರಿಸಿದ್ದೀರಿ. ನೀವೂ ಸಹ ಆ ಒಂದು ಏನು ಬಾಂಧವ್ಯ ನಮ್ದೇನಿದೆ ಅದು ಮುಂದುವರ್ಸ್ಕೊಂಡು ಬಂದಿದೆ. ಅದಕ್ಕೆ ನಾನು ತಮ್ಮೆಲ್ಲರಿಗೂ ಸಹ ನಾನು ಧನ್ಯವಾದನ ಸಲ್ಲಿಸ್ತೀನಿ. ನಿಜ ಹೇಳ್ಬೇಕಾದ್ರೆ ಇವತ್ತು ಸಂವಾದ ಅಂದ್ರೆ ಕ್ವಶನ್ ಆನ್ಸರ್, ಪ್ರಶ್ನೆ ಉತ್ತರಕ್ಕಿಂತ ಜಾಸ್ತಿ, ಯಾಕಂದ್ರೆ ಪೊಲೀಸ್ ಬಗ್ಗೆ ನಿಮ್ಗೆಲ್ಲರಿಗೂ ಗೊತ್ತಿದೆ, ಪೊಲೀಸ್ ವಿಷಯಗಳ ಬಗ್ಗೆ ಚೆನ್ನಾಗಿ ಗೊತ್ತಿದೆ, ಸಮಸ್ಯೆಗಳನ್ನು ಚೆನ್ನಾಗಿ ಗೊತ್ತಿದೆ. ಅದ್ರ ಬದಲು ತಾವು ಸಲಹೆ ಕೊಟ್ರೆ, ಇನ್ಸ್ಟೆಡ್ ಆಫ್ ಕ್ವಶನ್ ಬರಲಿ ಸಲಹೆಗಳು ಕೊಟ್ರೆ ನಮ್ಗೆ ಅದು ಬೆನಿಫಿಟ್ ಆಗುತ್ತೆ. ಸ್ವಲ್ಪ ನಾವು ಪೊಲೀಸ್ ಇಲಾಖೆಯಲ್ಲಿ ಇನ್ನ ಒಳ್ಳೆ ರೀತಿಯಲ್ಲಿ ನಾವು ಕಾರ್ಯನಿರ್ವಹಿಸ್ಲಿಕ್ಕೆ ನಮ್ಗೆ ಅನುಕೂಲ ಆಗುತ್ತೆ. ಇನ್ಫ್ಯಾಕ್ಟ್ ಅಧ್ಯಕ್ಷರು ಈಗ ಟ್ರಾಫಿಕ್ ಬಗ್ಗೆ ಹೇಳ್ತಾ ಇದ್ರು, ದಟ್ ಇಸ್ ಒನ್ ಗುಡ್ ಸಜೆಷನ್. ಆ ರೀತಿ ಸ್ವಲ್ಪ ಸಜೆಷನ್ಗಳು ಬಂದ್ರೆ ನನಗೆ ಬಹಳ ನಮ್ಗೆ ಫಲಕಾರಿ ಆಗುತ್ತೆ. ಮತ್ತೆ ಈ ಒಂದು ಇಂಟ್ರಾಕ್ಷನ್ ಸಹ ಒಳ್ಳೆ ಮೀನಿಂಗ್ಫುಲ್ ಆಗುತ್ತೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಮತ್ತೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಧನ್ಯವಾದ ಸಲ್ಲಿಸ್ತಾ ದ ಹೌಸ್ ಇಸ್ ನೌ ಓಪನ್. ಥ್ಯಾಂಕ್ ಯು. ಸೊ ನಿಮ್ಮ ಪ್ರಶ್ನೆಗಳಿಗೆ ಸರ್ವರು ಸಿದ್ಧರಿದ್ದಾರೆ. ನಿಮ್ಮ ಹೆಸರಿದೆ ಕ್ರಿಸ್ಟಲ್ ಡಿಪಾರ್ಟ್ಮೆಂಟ್ ಅಲ್ಲಿ 2 ವರ್ಷದಿಂದ ಈ ಡ್ರಗ್ಸ್ ಮಾಡೋರು ಇದ್ದಾರೆ. ಈ 2 ವರ್ಷದಿಂದ ಯಾರು ಟಚ್ ಮಾಡಿಲ್ಲ, ನಮ್ಮೇನೋ ಮನೇನೆ ಇದ್ದಿದ್ದಾರೆ. ಇದ್ರ ಬಗ್ಗೆ ಹೇಳಿರ್ತೀರಿ ಸರ್? ನಿಮ್ ಪ್ರಶ್ನೆಯನ್ನ ನಾವು ಬೆಂಗಳೂರು ಸಿಟಿ ಪೊಲೀಸ್ ಅವರಿಗೆ ವರ್ಗಾವಣೆ ಮಾಡ್ತೀನಿ. ಓಕೆ, ಸೊ ನಮ್ಗೆ ಉತ್ತರವನ್ನ ನೀಡಲಾಗುತ್ತದೆ. ಸಲಹೆ ಕೊಡಿ ದಯವಿಟ್ಟು ಸ್ವಲ್ಪ. ಓಕೆ, ಅಂತದ್ದು ಏನಾದ್ರು ಮಾಡಬಹುದಾ, ಅಂತದ್ದೇನಾದ್ರು ಪತ್ತೆ ಮಾಡಬಹುದಾ ಅಂತ ದಯಮಾಡಿ ಸ್ವಲ್ಪ ಸಲಹೆ ಕೊಟ್ರೆ ನಮ್ಗೆ ಬಹಳ ಸಂತೋಷ ಆಗುತ್ತೆ. ಸರ್, ಈಗಾಗಲೇ ನೀವು ಒಂದು ಹೊಸ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡಿರಲ್ಲ, DCP ಕಚೇರಿಗಳಲ್ಲೇ ಒಂದು ಸಂವಾದ ಮಾಡೋದಕ್ಕೆ DCPಗಳು, ಇದ್ರ ಬಗ್ಗೆ ಏನ್ ಹೇಳ್ತೀವಿ ಸರ್? ಈಗ ಏನಾಗಿದೆ, ನಮ್ಮ ಪೊಲೀಸ್ ಇಲಾಖೆ ಏನಾಗಿದೆ, ತುಂಬಾ ಬೆಳೆದಿರುವಂತ ಇಲಾಖೆ. ಸುಮಾರು 120 ನಮ್ಮ ಘಟಕಗಳಿದೆ. ಅದ್ರ ಬಹಳ ಮುಖ್ಯವಾಗಿ ಜಿಲ್ಲೆ ಮತ್ತು ಕಮಿಷನರೇಟ್ಗಳು ಕೆಲಸ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಸಾಮಾನ್ಯವಾಗಿ ಸೀನಿಯರ್ ಆಫೀಸರ್ಸ್ ಅಂದ್ರೆ ADG ಮತ್ತು DG ಲೆವೆಲ್ ಆಫೀಸರ್ಸು ಎಲ್ಲ ಜಿಲ್ಲೆಗಳಿಗೆ ಮತ್ತು ಕಮಿಷನರೇಟ್ಗಳಿಗೆ ಹೋಗಿ ಅಲ್ಲಿ ಪರಿಶೀಲನೆ ಮಾಡ್ತಾರೆ. ಇನ್ಫ್ಯಾಕ್ಟ್ ನಾನು ಬಹಳಷ್ಟು ಜಿಲ್ಲೆ ಆಲ್ಮೋಸ್ಟ್ ಎಲ್ಲ ಮುಗಿಸಿದ್ದೀನಿ. ಕೆಲವೊಂದು ಜಿಲ್ಲೆಗಳು ಮಾತ್ರ ಬಾಕಿ ಉಳ್ಕೊಂಡಿದೆ. ಈಗ ಬಹಳಷ್ಟು ಜಿಲ್ಲೆಗಳು ನಾನು ಆಲ್ರೆಡಿ ಪರಿಶೀಲನೆ ಮಾಡಿದ್ದೀನಿ. ಮತ್ತು ಬೆಂಗಳೂರು ಸಿಟಿನಲ್ಲೂ ಸಹ ನಮ್ಮ ಈ ಡಿವಿಷನಲ್ ಲೆವೆಲ್ ರಿವ್ಯೂಗಳು ಏನಿದೆ ಅದು ನಮ್ಮ ಪ್ರಿಡಿಸೆಸರ್ ಅಲೋಕ್ ಮೋಹನ್ ಅವರು ಪ್ರಾರಂಭ ಮಾಡಿದ್ರು. ಅದನ್ನ ಸಹ ಮುಂದೆ ವಹಿಸ್ತಾ ಇದ್ದೀನಿ. ಸೊ ದಟ್ ನಮ್ಗೆ ಅಟ್ಲೀಸ್ಟ್ ಪೊಲೀಸ್ ಸ್ಟೇಷನ್ಗಳಲ್ಲಿ ಕೆಲಸ ಮಾಡ್ತಾ ಇರೋರು ಯಾರು, ಮತ್ತೆ ನಮ್ಮ ಏನು ಸರ್ಕ್ಯುಲರ್ಗಳಾಗ್ಲಿ, SOPಗಳಾಗ್ಲಿ ಅಥವಾ ಬೇರೆ ನಾವು ಏನು ಡೈರೆಕ್ಷನ್ಸ್ ನಾವು ಇಶ್ಯೂ ಮಾಡ್ತೀವಿ ಅದು ಎಲ್ಲಾ ಪೊಲೀಸ್ ಅಧಿಕಾರಿಗಳಿಗೆ ಮುಟ್ತಾ ಇಲ್ಲ. ಅದು ಬಹಳ ಮುಖ್ಯ. ಅದಕ್ಕಾಗಿ ಈಗ ಸ್ವಲ್ಪ ಪ್ರಯತ್ನಗಳು ಮಾಡ್ತಾ ಇದ್ದೀವಿ. ಸೊ ದಟ್
ಬರೇ ಜಿಲ್ಲೆಗಳು ಮಾತ್ರ ಅಲ್ಲ, ಇವನ್ ಪೊಲೀಸ್ ಕಮಿಷನರೇಟ್ಗಳು ಸಹ ಒಂದೇ ಗುರಿಯಿಂದ ಒಂದೇ ಒಂದು ಮಾರ್ಗದರ್ಶನದಲ್ಲಿ ಒಂದೇ ಅಬ್ಜೆಕ್ಟಿವ್ ಇಟ್ಕೊಂಡು ಕೆಲಸ ಮಾಡಬೇಕು. ಮತ್ತೆ ಬಹಳ ಮುಖ್ಯವಾಗಿ ಸಿಟಿಸನ್ಸ್ ಫಸ್ಟ್, ಸಾರ್ವಜನಿಕರು ಆದ್ಯತೆ ಏನಿದೆ, ಸಾರ್ವಜನಿಕರ ಸಮಸ್ಯೆಗಳು ಏನು ಆದ್ಯತೆ ಏನಿದೆ ಅದ್ರ ಬಗ್ಗೆ ಸ್ವಲ್ಪ ನಾವು ಗಮನ ಹರಿಸಬೇಕಾಗುತ್ತದೆ. ಬಹಳ ಮುಖ್ಯ ಅದು. ಯಾಕಂದ್ರೆ ಏನು ಈಗ ನಾವು ಪರಿವರ್ತನೆ ಮಾಡಬೇಕಾಗಿದೆ ಅಂದ್ರೆ ಪೊಲೀಸ್ ಬಲದಿಂದ ಪೊಲೀಸ್ ಸೇವೆಗೆ, ಅಂದ್ರೆ ಮುಂಚೆ ಪೊಲೀಸ್ ಫೋರ್ಸ್ ತರ ನಾರ್ಮಲಿ ಬಿಂಬಿಸ್ತಾ ಇದ್ರು, ಪೊಲೀಸ್ ಫೋರ್ಸ್ ಅಂತ. ಆ ಪೊಲೀಸ್ ಫೋರ್ಸ್ ಬದಲಿ ಪೊಲೀಸ್ ಸೇವೆಯಾಗಿ ಅದನ್ನು ನಾವು ಧೋರಣೆನ ಬದಲಾವಣೆ ಮಾಡುವಂಥದ್ದು ಏನಿದೆ ಅದ್ರ ಬಗ್ಗೆ ಸ್ವಲ್ಪ ನಾವು ಪರಿಣಾಮಕಾರಿಯಾಗಿ ಸ್ವಲ್ಪ ಬದಲಾವಣೆ ತರಬೇಕಾಗುತ್ತದೆ. ಅದು ಎಲ್ಲಾ ಮಟ್ಟದಲ್ಲಿ, ಅಂದ್ರೆ ಬಹಳ ಮುಖ್ಯವಾಗಿ ಪೊಲೀಸ್ ಸ್ಟೇಷನ್ ಮಟ್ಟ. ಯಾಕಂದ್ರೆ ಪೊಲೀಸ್ ಸ್ಟೇಷನ್ ಇಸ್ ನಮ್ಮ ಒಂದ್ ರೀತಿಯಲ್ಲಿ ಕಟಿಂಗ್ ಎಡ್ಜ್ ಅಂತ ಹೇಳ್ತೀವಿ. ಅಂದ್ರೆ ಸಾರ್ವಜನಿಕರು ಮ್ಯಾಕ್ಸಿಮಮ್ ಜನ ಬರೋದು ಮತ್ತೆ ಪೊಲೀಸ್ ಇಲಾಖೆ ಕೆಲಸ ಆಗೋದು ಪೊಲೀಸ್ ಸ್ಟೇಷನ್ ನಲ್ಲಿ. ಆ ಪೊಲೀಸ್ ಸ್ಟೇಷನ್ ವ್ಯವಸ್ಥೆಗಳಲ್ಲಿ ನಾವು ಏನು ಧೋರಣೆ ಇದೆ, ಬಲ ಬದಲಿ ಸೇವೆ, ಅದನ್ನ ತರಲಿಕ್ಕೆ ನಮ್ಮ ಪ್ರಯತ್ನಗಳಿದೆ. ಅದರ ಬಗ್ಗೆ ಐ ಥಿಂಕ್ ಸಾಕಷ್ಟು ನಾವು ಕೆಲಸಗಳು ಸಹ ಇತ್ತೀಚಿನ ದಿನಗಳಲ್ಲಿ ಮಾಡ್ತಾ ಇದ್ದೀವಿ. ಅದಕ್ಕಾಗಿ ಅದು ಪರಿಣಾಮಕಾರಿಯಾಗಿ ಆಗ್ಬೇಕು. ಯಾರಾದ್ರೂ ಪೊಲೀಸ್ ಸ್ಟೇಷನ್ಗೆ ಹೋದ್ರೆ, ಯಾರಾದ್ರೂ ಒಬ್ಬರು ಸಾರ್ವಜನಿಕರು ಏನಾದ್ರು ಸಮಸ್ಯೆ, ನಾರ್ಮಲಿ ಪೊಲೀಸ್ ಸ್ಟೇಷನ್ಗೆ ಜನ ಹೋಗ್ಬೇಕಾದ್ರೆ ಏನಾದ್ರು ಸಮಸ್ಯೆ ಇದ್ರೆ ಹೋಗೋದು, ಸುಮ್ಮನೆ ಯಾರು ಹೋಗೋದಿಲ್ಲ. ಸೊ ಯಾರಾದ್ರೂ ಸಮಸ್ಯೆ ಇಟ್ಕೊಂಡು ಪೊಲೀಸ್ ಠಾಣೆಗೆ ಹೋದ್ರೆ ಅಲ್ಲಿ ಏನು ಯಾವ ರೀತಿಯಲ್ಲಿ ಸ್ಪಂದಿಸಬೇಕು, ಮತ್ತೆ ಅವ್ರಿಗೆ ತೃಪ್ತಿಕರವಾಗಿ, ಮೆನಿ ಟೈಮ್ಸ್ ಏನಾಗುತ್ತೆ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಎಲ್ಲಾ ಕೆಲಸ ಮಾಡಕ್ ಆಗೋದಿಲ್ಲ. ಪೊಲೀಸ್ ಇಲಾಖೆ ಕೊಟ್ಟಿರೋದು ಅಪರಾಧಗಳು ತನಿಖೆ ಮತ್ತು ಅಪರಾಧಗಳ ಬಗ್ಗೆ ಕ್ರಮ ತಗೊಳ್ಳೋದಕ್ಕಾಗಿ ಮಾತ್ರ ಕೆಲಸ ಇದೆ. ಮೆನಿ ಟೈಮ್ಸ್ ಸಾರ್ವಜನಿಕರು ಬರ್ತಾರೆ, ಸಿವಿಲ್ ಡಿಸ್ಪ್ಯೂಟ್ಸ್ ತಗೊಂಡ್ ಬರ್ತಾರೆ. ಬಹಳ ಜನ ನಮ್ಗೆ ಹಣ ಕೊಡ್ಬೇಕಾಗಿತ್ತು, ಯಾರೋ ಹಣ ಕೊಡ್ತಾ ಇಲ್ಲ, ನಮ್ಗೆ ಹಣ ಕೊಡಿಸ್ಕೊಡಿ, ಇಂಥದ್ದು ಇದು ಪೊಲೀಸ್ ವ್ಯಾಪ್ತಿಗೆ ಬರೋದಿಲ್ಲ, ಅಂಥದ್ದೆಲ್ಲ ತಗೊಂಡ್ ಬರ್ತಾರೆ. ಬಟ್ ಸಾರ್ವಜನಿಕರು ಗೊತ್ತಿರೋದಿಲ್ಲ ಕಾಗ್ನಿಸಬಲ್ ಏನು, ನಾನ್ ಕಾಗ್ನಿಸಬಲ್ ಏನು, ಪೊಲೀಸ್ಗೆ ಇದಕ್ಕೆ ಅಧಿಕಾರ ಇದೆಯಾ ಇಲ್ಲ, ನಾರ್ಮಲಿ ಸಿಟಿಸನ್ಸ್ ಗೊತ್ತಿರೋದಿಲ್ಲ. ಬಟ್ ಅದೇ ಪೊಲೀಸ್ ಅವರು ಅಟ್ಲೀಸ್ಟ್ ಅವ್ರಿಗೆ ಸರಿಯಾದ ರೀತಿಯಲ್ಲಿ ಚೆನ್ನಾಗಿ ಅವ್ರಿಗೆ ಕುಂಡ್ರಿಸಿ ಮಾತಾಡಿ ಅವ್ರ ಸಮಸ್ಯೆಗಳನ್ನ ಸ್ವಲ್ಪ ಸಮಾಧಾನವಾಗಿ ಕೇಳಿಕೊಂಡು ಅವ್ರಿಗೆ ಮಾರ್ಗದರ್ಶನ ಕೊಟ್ರೆ, ಅಂದ್ರೆ ಈ ಸಮಸ್ಯೆಗಳು ಇಲ್ಲಿ ಬಗೆಹರುದಿಲ್ಲ, ಇದಕ್ಕೆ ಈ ಮಾರ್ಗ ಇದೆ, ಈ ಮಾರ್ಗದಲ್ಲಿ ತಾವು ಹೋಗ್ಬೇಕಾಗುತ್ತದೆ ಅಂತ ಹೇಳಿ ಅವ್ರಿಗೆ ಒಳ್ಳೆ ರೀತಿಯಲ್ಲಿ ಸ್ಪಂದಿಸಿ ಕಳಿಸಿದ್ರೆ ಅದರಿಂದ ಏನಾಗುತ್ತೆ, ನಮ್ಮ ಪೊಲೀಸ್ ಬಗ್ಗೆ ಏನು ಸಾರ್ವಜನಿಕರಲ್ಲಿ ಏನು ನಂಬಿಕೆ ಬರಬೇಕಾಗಿದೆ ಅದು ಬರ್ತದೆ. ಬಹಳ ಮುಖ್ಯವಾಗಿ ನಮ್ಗೆ ಬೇಕಾಗಿರೋದು ಪೊಲೀಸ್ಗೆ ಸಾರ್ವಜನಿಕರ ನಂಬಿಕೆ. ಯಾಕಂದ್ರೆ ನಮ್ಮ ನಂಬಿಕೆ ಚೆನ್ನಾಗಿ ಆಗ್ಬೇಕು, ಅಂದ್ರೆ ಸಾರ್ವಜನಿಕರು ಪೊಲೀಸ್ಗೆ ನಂಬಬೇಕು, ಆ ಬದ್ಧತೆ ಪೊಲೀಸರು ತರಬೇಕಾಗುತ್ತದೆ. ಅದಕ್ಕಾಗಿ ನಮ್ಮ ಪ್ರಯತ್ನಗಳಿದೆ. ಈಗ ತಾವು ಪಾಶ್ಚಿಮಾತ್ಯ ದೇಶಗಳಲ್ಲಿ ತಾವು ನೋಡಬಹುದು, ಅಲ್ಲಿ ಪೊಲೀಸ್ಗೆ ಸಾರ್ವಜನಿಕರು ಸಾಮಾನ್ಯವಾಗಿ ಮೊದಲನೇ ಸ್ನೇಹಿತ ಅಂತ ಕರೀತಾರೆ. ಅಂದ್ರೆ ಯಾವುದೇ ಆಪತ್ತು ಬಂದ್ರೆ, ಯಾವುದೇ ಸಮಸ್ಯೆ ಬಂದ್ರೆ ಫಸ್ಟ್ ಅವ್ರು ಮನೆಯವರಿಗೆ ಅಥವಾ ಬೇರೆ ರಿಲೇಷನ್ಸ್ಗೆ ಬಗ್ಗೆ ಯೋಚನೆ ಮಾಡಲ್ಲ, ಅವ್ರು ಪೊಲೀಸ್ ಈಗ ಅವ್ರ ಹತ್ರ ಹೋಗೋಣ ಅಂತ ಯೋಚನೆ ಮಾಡ್ತಾರೆ. ಅಷ್ಟು ಕಾನ್ಫಿಡೆನ್ಸ್ ಇರ್ತದೆ ಸಾರ್ವಜನಿಕರಿಗೆ ಪೊಲೀಸರ ಬಗ್ಗೆ. ಅದೇ ರೀತಿ ನಾವು ಸಹ ಅದೇ ಲೆವೆಲ್ಗೆ ಅಥವಾ ಅದೇ ಮಟ್ಟದಲ್ಲಿ ನಾವು ನಮ್ಮ ಕೆಲಸ, ನಮ್ಮ ಕಾರ್ಯವೈಖರಿ ಇದನ್ನ ಅದನ್ನ ಬದಲಾವಣೆ ಮಾಡಬೇಕು ಅಂತ ನಮ್ಮ ಪ್ರಯತ್ನಗಳಿದೆ. ಅದಕ್ಕಾಗಿ ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಪ್ರಯತ್ನಗಳು ಮಾಡ್ತಾ ಇದ್ದೀವಿ. ಅದರ ಅಂಗವಾಗಿ ಇದೆಲ್ಲ ಹಂತ ಹಂತವಾಗಿ ಎಲ್ಲಾ ಯೂನಿಟ್ಗಳಲ್ಲಿ ಅದನ್ನು ಮನದಟ್ಟು ಮಾಡಬೇಕು ಅಂತ ನಮ್ಮ ಪ್ರಯತ್ನಗಳಿದೆ. The two questions. First question is, there are increasing cases on cops of corruption charges, and there are multiple cases of Lokayukta trapping them. And second question is that when you were ADGP of traffic of Pain, part of the traffic was eased under your leadership and Amchi, and the traffic was improved, especially the CBD area. What has changed? Now you are a DGP, you have more power. Why haven't you bring the same old format and ensure that the traffic is back, ease, and good for our citizens? Two questions. Well, let me answer your second question first. Well, traffic is a problem not only in Bangalore city, in any developing city for that matter. Okay, because the traffic problems in Bangalore city is more of a capacity problem. Okay, because we have the capacity of the roads are limited and volume of traffic is higher. Okay, that is the main reason why we have traffic congestion in the city. Plus another added to that, we don't have adequate public transport. Adequate public transport is the key, that people should not use their personal vehicles. More and more people should use public transport, then number of vehicles on the road will be less. So that is the twin objective we have got. One is capacity of the road is limited, that is why congestion is there, and adequate public transport is not there. Although
Government is spending huge money now to promote public transport and also create infrastructure for public transport. You may be seeing a lot of work going on. Particularly if you see the metro phase 2 and phase 3 works, if these are completed, say maybe 2 years down the line, you can see a lot of change in the traffic system of Bangalore city itself. A lot of people will shift from private personal vehicles to public transport. For example, today our modal share, public transport share is only 47%, whereas it is Mumbai city is 82%. 82% people travel in public transport, whereas in Bangalore city only 47% people only are traveling in public transport. So about say 42 lakh people in BMTC and about 10 lakh people in metro. This is the only trips we have in public transport. Rest all using their two-wheelers or four-wheelers, and that is why congestion is very high. But 2 years down the line, you can see change in traffic situation of the city. That is one thing, and we are working on that. In fact, now recently few changes we are bringing in some of the congested corridors as well as congested junctions. I think once these things are materializes, then there will be some soothing will be there, some relief for the commuters. That will happen. Coming to your first question, well, any system we have, I can say black sheeps, problems. Good people, bad people are there in every system. Good people and bad people are there in every system, and we are happy that at least people who are not good, who are bad, are are being punished, and that is very important. See, for encouragement for good people, encouragement for good officers is that the bad people who are going astray should be identified and punished, and that is happening, and it is a good sign also. That will help in bringing more and more transparency in police functioning, and that is the reason why since last 1 year, if you see, a large number we have been able to punish. In fact, for small minor things also we are punishing. In fact, if somebody is even remotely involved in crime also, we are actually registering cases against them, criminal cases against police officers, because we want to ensure that a lot of transparency should come in the system. And once transparency comes, then generally our motto is to bring greater citizen satisfaction in police services will happen. Thank you. ಅಂದ್ರೆ ಯಾವುದೇ ಸಸ್ಪೆಕ್ಟ್ 3 or 4 months ಅಲ್ಲಿ ಅದೇ ಬೇಸಿಸ್ ಆಫೀಸರ್ ಕೊಡ್ತಾ ಇದ್ದಾರೆ ಅಂತ ಆರೋಪ ಇದೆ. ಯಾವುದೇ ಕ್ರಮ ಆಗ್ತಾ ಇಲ್ಲ, ಹೊಲ್ಕಿರಿಯೇಶ್ವರ ನನಗೆ ಆಗ್ತಾ ಇಲ್ಲ. ಅಲ್ಲ, ಎಕ್ಸಾಕ್ಟ್ಲಿ I think I have answered that question. Yeah, ಹೇಳಿ. ಸರ್, ಈಗ ಹೈಯೆಸ್ಟ್ ನಮ್ಮ ಓಲ್ಡ್ ನೆಲಮಂಗಲ ಇದೆ, ಈ ಮೈಸೂರು ಇದೆ, ಇದನ್ನ ನಮ್ಮ ಓಲ್ಡ್ ಮಾರ್ಕೆಟ್. Here, city police are bringing this, traffic police are bringing this to control the car. Okay, ಕೆಲವು ಕಡೆ NHI malfunction ಇದೆ. ಈ ನಮ್ಮ ಜನರಲ್ ತುಮಕೂರಿಗೆ ಬಿಕಾಸ್ ಆಫ್ ದಿ malfunction ಈಗ ಇನ್ನೂ ಕನ್ಸಿಟ್ ಆಗ್ತಾ ಇಲ್ಲ. ಅದಕ್ಕೆ ವಾಹನ ಈಗ ಬಂದು ಬೆಂಗಳೂರು ಡಿಫ್ರೆಂಟ್ ಪ್ಲೇಸಲ್ಲಿ ಹೋಗ್ತಾರೆ. ಪ್ಲೇಸಲ್ಲಿ ತಗೊಂಡೆ ಪಂಚಾಯತ್ ನಮ್ಮ ಈ ಓಲ್ಡ್ ಮಾರ್ಕೆಟ್ಸ್ ಇವನ್ ಮೈಸೂರು ಕೈಗೆ ದೊಡ್ಡ ಒನ್ ಆಫ್ ದ ಹೈಯೆಸ್ಟ್ ಎಕ್ಸ್ಪ್ರೆಸ್ ವೇಸ್. ಮನೆಯಲ್ಲಿ ನಮ್ಮ ಊರುಗಳೇ ಕಾಪಿನ ಟೈಮ್ ಪಾಪ ಹಿಂದೆಯಲ್ಲಿ ಟ್ರಾಫಿಕ್ ಪೊಲೀಸು ಸಮಟೈಮ್ಸ್ ಡೇ ವಾಪಸ್ 1 kilometer ರಾಜಧಾನಿ ಮೆಡಿಕಲ್ ಕಾಲೇಜ್ ಹತ್ತಿರ ಹೋಗಿರ್ತಾರೆ. ಸೊ ಇನ್ಫ್ಯಾಕ್ಟ್ ಹೇಳಿದ್ರೆ ಪೊಲೀಸ್ ಆರ್ ಇಂಟ್ರೆಸ್ಟ್ ಇನ್ ಸರ್ಟನ್ ನೋಟ್. ವೈ ಡೋಂಟ್ NHI looking more seriously into these matters? What can be done? Well, we have good coordination with other civic agencies, particularly GBA now, BDA, PWD and NHI also. The problem in Bangalore city is Bangalore city is a radial city. It is not a circular city or a vertical city like some cities which are there. For example, Chennai or Mumbai, they are vertical cities. We are like Delhi, okay, which is basically radial cities. All the radials, all the roads which you are mentioning come and converge into the city center. And because of the geometrics, people unnecessarily travel in some places. For example, if you are traveling from Jayanagar and going to Malleshwaram, if you are traveling from Jayanagar going to Malleshwaram, you have to come to city center. You come to town hall, that is Hudson Circle, and then you go via Majestic.
Okay, or if you are coming from say Alsur and going to Jayanagar, you pass through this entire city central areas. Okay, so this is because of the radial network, road network we have inherited. These are the inheritance we have got from say 100 years or 200 years. This inheritance we have got, that is structure is like that. Our focus is that, you know, earlier during long back we used to slow down traffic coming from outside city, city traffic which is coming inside the city. We used to slow down so that we can have little satisfaction or satisfactory situation in the city center. Then only we used to bring traffic from outside. But that things are now is not possible, because now we have got expressways are there. Expressway traffic comes very fast. And now the entry points we have congestion. Earlier we had a lot of problem in Hebbal. Hebbal had a lot of problems. It has now shifted. That problem now has been shifted little ahead towards the city center. Gargundapala, of course, we have problem. But Gargundapala, we are now starting a new experiment now. Going by that American system, that is right left hand driving type. We are doing some experiment we are going to do now, because we want to, this is minor details. I am thinking you will be getting bored because these are minor details, because the Gargundapala junction and CMTA junction, these are not synchronized in the sense they are, one is 2-phase, another is 3-phase. So we want to convert the second junction also to 2-phase, so the traffic can come faster. But the problem is, if the traffic comes faster, then the problem will be in Yeshwantpura. Okay, and Sadashiv Nagara junction, then Malleshwaram and other places will become more, because that is why actually the focus is always to ensure that traffic going from city should go faster, and traffic coming inside should come little slowly. So that has been very focus for us, and we will try now from now onwards. We are trying to ensure that in the junctions wherein these bottlenecks are happening, or the entry points, we can at least ensure the exit is faster. Entry, of course, it will take little time, but exits we will make it little faster. Okay, that we will try. And as far as NHI cooperation is concerned, I think a lot of cooperation is there with us now, and in fact not much work is going on in NHI as far as city is concerned. In other places it is happening, but only problem we are having is lot of infrastructure development work is going on, particularly in our congested areas like the Outer Ring Road between Silbot Junction to Hebbal, and that belt which is called the IT belt. That IT belt we are having a lot of construction work of particularly metro work is going on. Once these are all completed, I think you will see, I can say, much better situation. ಸರ್, ಮಂಜುನಾಥ್ ಫ್ರಮ್ ವಿಜಯ್ ಕರ್ನಾಟಕ ಸರ್. ಡಿಪಾರ್ಟ್ಮೆಂಟ್ ರಿಫಾರ್ಮೇಶನ್ ಸಂಬಂಧಪಟ್ಟಂಗೆ ಡಿಪಾರ್ಟ್ಮೆಂಟ್ ಏನಂದ್ರೆ, ಈ ಎಕ್ಸಿಕ್ಯೂಟಿವ್ ಮತ್ತೆ ನಾನ್ ಎಕ್ಸಿಕ್ಯೂಟಿವ್. ಎಕ್ಸಿಕ್ಯೂಟಿವ್ ಅಲ್ಲಿ ಯಾರ್ಯಾರು ವರ್ಕ್ ಮಾಡ್ತಾರೆ, ಅಪ್ ಟು ಇನ್ಸ್ಪೆಕ್ಟರ್ ಇಂದ IPS ಓಪನಿಂಗ್ SP ನೀವು ಅವರೇ ಮತ್ತೆ ಪೋಸ್ಟ್ ತಗೊಳ್ತಾನೆ ಇರ್ತಾರೆ. ಈ ನಾನ್ ಎಕ್ಸಿಕ್ಯೂಟಿವ್ ಅವ್ರು ಎಲ್ಲಿದಾರೋ ಅಲ್ಲೇ ಇದ್ದಾರೆ. ಸೊ ಇದರಿಂದ ಡಿಪಾರ್ಟ್ಮೆಂಟ್ ಅಲ್ಲಿ ಅಕಸ್ಮಾತ್ ಒಂಥರ ಅವ್ರಿಗೆ ಕೆಲಸ ಮಾಡ್ಬೇಕಿದೆ, ಈ ಇದನ್ನ ತಾವು ತಮ್ಕಾಲ ಸರಿಪಡಿಸಿದ್ರೆ ಒಳ್ಳೇದು ಅನ್ಸುತ್ತೆ. ವೆಲ್, ವೈ ಶುಡ್ ವಿ ಹ್ಯಾವ್ ದಟ್? ಯಾಕೆ ಇರಬೇಕು ಎಕ್ಸಿಕ್ಯೂಟಿವ್ ನಾನ್ ಎಕ್ಸಿಕ್ಯೂಟಿವ್ ಅಂತ? ಕೆಲಸ ಇಸ್ ಕೆಲಸ ಅಲ್ವಾ? ವರ್ಕ್ ಇಸ್ ವರ್ಕ್. ಓಕೆ, ಕೆಲಸ ಯಾವುದೇ ಕೆಲಸ ಇದ್ರು ಮಾಡಬೇಕಲ್ವಾ? ಈಗ ಫಾರ್ ಎಕ್ಸಾಂಪಲ್ ತಮಗೆ ತಮ್ಮ ನ್ಯೂಸ್ ಪೇಪರ್ ಅಥವಾ ಯುವರ್ ಮೀಡಿಯಾ ಹೌಸ್ ಹ್ಯಾಸ್ ಗಿವನ್ ಸಮ್ ವರ್ಕ್, ಪೊಲಿಟಿಕಲ್ ಕ್ರೈಮ್ ಅಥವಾ ಬೇರೆ ಕೆಲಸ ಕೊಡ್ತಾರೆ. ಯು ಹ್ಯಾವ್ ಟು ಪರ್ಫಾರ್ಮ್ ಯುವರ್ ಡ್ಯೂಟಿ ಆಸ್ ಪರ್ ನಿಮ್ಮ ಟು ದ ಬೆಸ್ಟ್ ಆಫ್ ಯುವರ್ ಅಬಿಲಿಟಿ. ತಾವು ಕೆಲಸ ಮಾಡಬೇಕು. ಓಕೆ, ಅಂಡ್ ಕಾಂಟ್ರಿಬ್ಯೂಟ್ ಟುವರ್ಡ್ಸ್ ದಿ ಗ್ರೋತ್ ಆಫ್ ಯುವರ್ ಆರ್ಗನೈಸೇಷನ್. ನಿಮ್ಮ ಆರ್ಗನೈಸೇಷನ್ ನೀವು ಬೆಳವಣಿಗೆಗೆ ನೀವು ಪಾತ್ರಧಾರ ಆಗಬೇಕು. ಸಿಮಿಲರ್ಲಿ ಎವ್ರಿಬಡಿ, ಗವರ್ಮೆಂಟ್ ಜಾಬ್ ಆಗಲಿ, ಪ್ರೈವೇಟ್ ಜಾಬ್ ಆಗಲಿ, ಯಾವುದೇ ಜಾಬ್ ಆಗಲಿ, ಯಾವುದೇ ಕೆಲಸ ಕೊಡ್ತಾರೆ ಆ ಕೆಲಸನ ಸರಿಯಾದ ರೀತಿಯಲ್ಲಿ ದಕ್ಷತೆಯಿಂದ, ಪ್ರಾಮಾಣಿಕತೆಯಿಂದ ನಿರ್ವಹಿಸಬೇಕು. ಅದೇ ದಟ್ ಈಸ್ ದ ಬೆಸ್ಟ್ ಥಿಂಗ್. ಎಕ್ಸಿಕ್ಯೂಟಿವ್, ನಾನ್ ಎಕ್ಸಿಕ್ಯೂಟಿವ್, ದೀಸ್ ಆರ್ ಆಲ್ ಒಂಥರ ಕಂಟ್ರೋಲಿಂಗ್ ಥಿಂಗ್ಸ್ ಅಷ್ಟೇನೆ. ವಿಸಿಬಿಲಿಟಿ ಸಮ್ ಪೋಸ್ಟಲ್ ಸ್ವಲ್ಪ ಜಾಸ್ತಿ ಇರ್ಬೋದು, ಅಷ್ಟು ಬಿಟ್ರೆ ದಟ್ ಇಸ್ ಅಬ್ಸಲ್ಯೂಟ್ಲಿ. ಯಾಕಂದ್ರೆ ನಾನು ಅರ್ಧ ಸರ್ವಿಸ್ ನಾನು ಎಕ್ಸಿಕ್ಯೂಟಿವ್ ಮಾಡಿದ್ದೀನಿ, ಅರ್ಧ ಸರ್ವಿಸ್ ನಾನು ಎಕ್ಸಿಕ್ಯೂಟಿವ್ ಮಾಡಿ ನನಗೆ ಗೊತ್ತಿದೆ. ಓಕೆ, ವಿಚ್ ಇಸ್ ನಥಿಂಗ್ ಮಚ್ ಅದರಲ್ಲಿ. ಓಕೆ, ದರ್ ಇಸ್ ನಥಿಂಗ್ ಮಚ್ ಅದರಲ್ಲಿ. ಪ್ಯಾಷನ್ ಇರಬೇಕು, ಕೆಲಸದಲ್ಲಿ ಸ್ವಲ್ಪ ಡೆಡಿಕೇಶನ್ ಇರಬೇಕು, ಕಮಿಟ್ಮೆಂಟ್ ಬೇಕು. ಓಕೆ, ಅಷ್ಟೇ, ಬೇರೆ ಏನೇನು. ಅದ್ರ ಜನರಲಿ ಟ್ರಾಫಿಕ್ ಅಂದ್ರೆ ಯಾರು ಸ್ವಲ್ಪ ಜನ ಹಿಂದೆನೆ ಹೋಗ್ತಾರೆ. ಟ್ರಾಫಿಕ್ ಅಂದ್ರೆ ಬೇಡ ಅಂತಾನೆ ಹೇಳ್ತಾರೆ. ಬಟ್ ಟ್ರಾಫಿಕ್ ಇಸ್ ಒನ್ ಪ್ಲೇಸ್ ವೇರ್ ಯು ಕ್ಯಾನ್ ವಿಸಿಬಿಲಿಟಿ ಜಾಸ್ತಿ ಇರ್ತದೆ, ಅಂಡ್ ಯು ಕ್ಯಾನ್ ಶೋ ಸಮಥಿಂಗ್ ಆನ್ ದ ಗ್ರೌಂಡ್, ಇಂಪ್ರೂವ್ ಮಾಡಿ ತೋರಿಸ್ಬೇಕು. ಅದೇ ರೀತಿ CID ಆಗಲಿ, ಇಂಟೆಲಿಜೆನ್ಸ್ ಆಗಲಿ, ಅಥವಾ ಬೇರೆ ಯಾವುದೇ ಕೆಲಸ ಆಗಲಿ, ದೇರ್ ಇಸ್ ಎ ಲಾಟ್ ಆಫ್ ಸ್ಕೋಪ್ ಟು ಶೋ ಯುವರ್ ಮೆರಿಟ್, ಟು ಶೋ ಯುವರ್
ಟ್ಯಾಲೆಂಟ್ ಮತ್ತೆ ಏನು ಹೇಳ್ತಾರಲ್ಲ ದಟ್ ಸೆಗಾಸಿಟಿ ಫಾರ್ ದ ಎಂಟೈರ್ ವರ್ಕ್. ಓಕೆ, ಸೊ ದಟ್ ಡಿಫ್ರೆನ್ಸಿಯೇಷನ್ ಬೇಡ. ಸರ್ ಹಾಗಾಗಿ ನೈಜೀರಿಯಾದ್ದು ಇನ್ನೂ ಅವಳಿ ನಮಗೆ ಬಾಂಗ್ಲಾದೇಶ ಅವರು ಆಟೋಗಳಲ್ಲಿ ಡ್ರೈವರ್ಗಳಾಗಿ ಆಮೇಲೆ ಕ್ಯಾಬ್ಗಳಲ್ಲಿ ಡ್ರೈವರ್ಗಳಾಗಿ ಬರ್ತಾ ಇದ್ದಾರೆ. ಎಲ್ಲಿ ನೋಡಿದ್ರು ನೈಸ್ ಆಗಿರೋರ್ ಮೇಲೂ ಗಲಾಟೆಗಳಾಗ್ತಾ ಇದೆ. ಮನೇಲಿ ಇರೋ ಅವರಿಗೆ ಸಂಸ್ಕಾರನೂ ಗೊತ್ತಿರೋದಿಲ್ಲ. ಈ ಮನೆಗಳು ಅವರಿಗೆ ಬಾಡಿಗೆ ಕೊಡ್ತಾ ಅವ್ರ ಮೇಲೆ ನೀವೇನಾದ್ರೂ ಒಂದು ಸಜೆಷನ್ ಟೈಪ್ ಏನಾದ್ರು ಮಾಡಕ್ಕಾಗುತ್ತಾ? ಈ ಇವ್ರನ್ನ ಕಂಟ್ರೋಲ್ ಮಾಡಕ್ಕಾಗುತ್ತಾ? ಈಗ ಆಲ್ರೆಡಿ ಬ್ಯಾಂಗ್ಳೂರ್ ಸಿಟಿ ಪೊಲೀಸ್ ಅವರು ಒಂದು ಕ್ಯಾಂಪೇನ್ ಮಾಡ್ತಾ ಇದ್ದಾರೆ. ಬೆಂಗಳೂರು ಸಿಟಿ ಪೊಲೀಸ್ ಅಲ್ಲಿ ಪರ್ಟಿಕ್ಯುಲರ್ಲಿ ಯಾರು ಬಾಡಿಗೆಗೆ ಮನೆಗಳು ಕೊಡೋದು ಅಥವಾ ಬೇರೆ ಶೆಲ್ಟರ್ಗಳು ಕೊಡ್ತಾರೆ, ಅವರು ಫಾರಿನರ್ಸ್ ಯಾರನ್ನ ಇದ್ರೆ ಅದರ ಬಗ್ಗೆ ಮಾಹಿತಿ ಕೊಡಬೇಕು ಅಂತ ಆಲ್ರೆಡಿ ಒಂದು ಡ್ರೈವ್ ನಡೀತಾ ಇದೆ. ಅದರ ಜೊತೆಗೆ ಸ್ವಲ್ಪ ನಮ್ಮ ಈ ಮಲೆನಾಡು ಏರಿಯಾಗಳಲ್ಲಿ ಸ್ವಲ್ಪ ಜಿಲ್ಲೆಗಳಲ್ಲಿದೆ, ಅಲ್ಲೂ ಸಹ ಬಹಳಷ್ಟು ಕಂಪ್ಲೇಂಟ್ಸ್ ಇದೆ, ಬೇರೆ ಇಲ್ಲಿಗಲ್ ಇಮಿಗ್ರೆಂಟ್ಸ್ ಅಲ್ಲಿ ಒಂದು ಕೆಲಸ ಮಾಡ್ತಾ ಇದ್ದಾರೆ ಅಂತ. ಅದರ ಬಗ್ಗೆನೂ ಸಹ ಆ ಜಿಲ್ಲೆಗಳಲ್ಲೂ ಸ್ವಲ್ಪ ಎಲ್ಲ ಯಾರು ಎಸ್ಟೇಟ್ ಮ್ಯಾನೇಜರ್ಸ್ ಯಾರಿದ್ದಾರೆ ಅವ್ರ ಹತ್ರ ಮಾಹಿತಿ ಪಡ್ಕೊಳ್ತಾ ಇದ್ದಾರೆ. ಮತ್ತೆ ಏನೇನು ಡಾಕ್ಯುಮೆಂಟ್ಸ್ ಕೊಡ್ತಾರೆ ಅದನ್ನ ರೆಸ್ಪೆಕ್ಟಿವ್ ಯಾವ ಜಿಲ್ಲೆ ಅಂತ ಹೇಳ್ತಾರೆ ಅವರು ಪರ್ಟಿಕ್ಯುಲರ್ಲಿ ವೆಸ್ಟ್ ಬೆಂಗಾಲ್ ಅಥವಾ ಅಸ್ಸಾಂ ಅಂತ ಜಿಲ್ಲೆ ಮ್ಯಾಜಿಸ್ಟ್ರೇಟ್ಗಳಿಗೆ ಕಳಿಸಿ ಅದನ್ನು ವೆರಿಫಿಕೇಶನ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಪ್ಲಸ್ ಅದರ ಜೊತೆಗೆ ಇಲ್ಲಿಗಲ್ ಇಮಿಗ್ರೇಷನ್ ಬಗ್ಗೆ ನಾವು ಸೆಂಟ್ರಲ್ ಏಜೆನ್ಸೀಸ್ ಮತ್ತೆ ನಮ್ಮ FRO ಯಾರಿದ್ದಾರೆ ಅವ್ರ ಜೊತೆಗೆ ಬಹಳ ಕ್ಲೋಸ್ ಕೋಆರ್ಡಿನೇಷನ್ ಅಲ್ಲಿ ಕೆಲಸ ಮಾಡ್ತಾ ಇದೀವಿ. ಸೊ ದಟ್ ವಿ ಮೇ ಬಿ ಏಬಲ್ ಟು ವೀಡ್ ಔಟ್ ದೀಸ್ ಪ್ರಾಬ್ಲಮ್ಸ್ ಅಂತ. ಐ ಥಿಂಕ್ ಸಾರ್ವಜನಿಕರು ಇದರ ಬಗ್ಗೆ ಸ್ವಲ್ಪ ಜಾಸ್ತಿ ಅವರು ಸಹ ಸ್ವಲ್ಪ ಕೋಆಪರೇಟ್ ಮಾಡಿದ್ರೆ ಪೊಲೀಸ್ ಅವರಿಗೆ, ಐ ಥಿಂಕ್ ವಿ ಮೇ ಬಿ ಏಬಲ್ ಟು ಎಲಿಮಿನೇಟ್ ದೀಸ್ ಥಿಂಗ್ಸ್. ಆಸ್ ಫಾರ್ as ನೈಜೇರಿಯನ್ಸ್ ಕೂಡ ಬರ್ತಾರೆ, ಅವ್ರು ಸ್ಟೂಡೆಂಟ್ಸ್ ಇರ್ತಾರೆ ಬಹಳ ಜನ, ಆಫ್ರಿಕನ್ ನ್ಯಾಷನಲ್ಸ್ ಬಹಳ ಜನ. ನೈಜೇರಿಯನ್ಸ್ ಅಂತ ನಾವು ಹೇಳೋದಿಲ್ಲ, ಆಫ್ರಿಕನ್ ಮತ್ತು ಬೇರೆ ದೇಶಗಳಿಂದ ಬರುವಂತ ಸ್ಟೂಡೆಂಟ್ಸ್ ಇದ್ದಾರೆ. ಸ್ಟೂಡೆಂಟ್ಸ್ ಬಹಳ ಜನ ಇಲ್ಲಿ ಬಂದು ಓದ್ತಾ ಇದ್ದಾರೆ. ಮೇ ಬಿ ಸಮ್ ಅದರಲ್ಲಿ ಅಗೇನ್ ಸಮ್ ಬ್ಯಾಡ್ ಎಲಿಮೆಂಟ್ಸ್ ಮೇ ಬಿ ದೇರ್. ಬ್ಯಾಡ್ ಎಲಿಮೆಂಟ್ಸ್ ಸ್ವಲ್ಪ ಡ್ರಗ್ಸ್ ಅಥವಾ ಬೇರೆ ಯಾವ್ದಾದ್ರು ಇನ್ವಾಲ್ವ್ ಆಗಬಹುದು. ಫ್ಯೂ ಅದರಲ್ಲಿ ಅವ್ರ ಬಗ್ಗೆ ಆಲ್ರೆಡಿ ಸಾಕಷ್ಟು ಕ್ರಮಗಳು ಆಗಿದೆ, ಸಾಕಷ್ಟು ಕ್ರಮ ತಗೊಂಡಿದ್ದೀವಿ. ಪ್ಲಸ್ ಈಗ ಗೌರ್ಮೆಂಟ್ ಆಫ್ ಇಂಡಿಯಾನು ಸಹ ಹೊಸ ಗೈಡ್ಲೈನ್ಸ್ ಬಂದಿರೋದ್ರಿಂದ ಹೌ ಟು ಡೆಪೋಟೇಷನ್ ಬಗ್ಗೆ ಅದನ್ನು ಸಹ ರೀಸೆಂಟ್ ಲಾಸ್ಟ್ ಜನವರಿ ನಮ್ಮ ಸೀನಿಯರ್ ಪೊಲೀಸ್ ಆಫೀಸರ್ಸ್ ಕಾನ್ಫರೆನ್ಸ್ ಅಲ್ಲಿ ಅದೊಂದು ಸಬ್ಜೆಕ್ಟ್ ಇಟ್ಟಿದ್ದು, ಹೌ ಟು ಡೀಲ್ ವಿತ್ ಇಮಿಗ್ರೆಂಟ್ಸ್ ಮತ್ತು ಇಮಿಗ್ರೇಷನ್ ಇಲ್ಲಿಗಲ್ ಇಮಿಗ್ರೆಂಟ್ಸ್ ಗೆ ಐಡೆಂಟಿಫೈ ಮಾಡುವಂಥದ್ದು ಮತ್ತೆ ಡೆಪೋಟೇಷನ್ ಪ್ರೊಸೀಜರ್ಸ್ ಏನಿದೆ ಅಂತ. ಅದು ನಮ್ಮ ಎಲ್ಲ ಅಧಿಕಾರಿಗಳಿಗೂ ಸಹ ನಾವು ಪೂರ್ತಿ ಕಾನ್ಫರೆನ್ಸ್ ಅಲ್ಲಿ ಮನದಟ್ಟು ಮಾಡಿದ್ದೀವಿ. ಸೊ ದಟ್ ಮುಂದಿನ ದಿನಗಳಲ್ಲಿ ವಿ ಮೇ ಬಿ ಏಬಲ್ ಟು ಸಬ್ಸ್ಟಾನ್ಷಿಯಲ್ ಪ್ರೋಗ್ರೆಸ್ ಅದರಲ್ಲಿ ನಾವು ಮಾಡ್ತೀವಿ. ನೆಕ್ಸ್ಟ್ ನಾಡಿದ್ದು CM ಬಜೆಟ್ ಮಂಡನೆ ಮಾಡ್ತಾ ಇದ್ದಾರೆ. ನಿಮ್ ಡಿಪಾರ್ಟ್ಮೆಂಟ್ ಏನು ರೆಕಮೆಂಡ್ ಕೇಳಿದ್ದೀರಾ? ಎಷ್ಟು ಓಕೆ, ಒಂದು ಸ್ವಲ್ಪ ಟೈಮ್ 48 hours ಇದೆ, ಕಾದು ನೋಡುವ. ಓಕೆ, ಅದೆಲ್ಲ ಬಜೆಟ್ ಎಲ್ಲ ಗೊತ್ತಿವಾಗಿರ್ತದೆ, ಅದು ನನ್ನ 48 hours ನನ್ಗೆ ಗೊತ್ತಾಗುತ್ತೆ. ಥ್ಯಾಂಕ್ ಯು. ಸರ್, ನನ್ನ ಹೆಸರು ನಾನು ಸಿಡಿಎಸ್ಂದ ಬಂದಿರೋದು. ಸರ್, ಆಲ್ಮೋಸ್ಟ್ ಕರ್ನಾಟಕ ಎಲ್ಲ ಒಂದೊಂದಷ್ಟು ಡಿಪಾರ್ಟ್ಮೆಂಟ್ಗಳ ಮೇಲೆ ಬಾಂಬ್ ಡ್ರೈವ್ ಮಾಡ್ಬೇಕಾಗುತ್ತೆ, ಮಾಡ್ತೀವಿ ಅಂತ ಹೇಳ್ಬಿಟ್ಟು ಒಂದು ಅಫಿಷಿಯಲ್ ಐಡಿಗೆ ಮೇಲ್ ಹೋಗುತ್ತೆ. ಅದು ಯಾರಿಂದ ಏನು ಅನ್ನೋದೇನು ಗೊತ್ತಿಲ್ಲ, ಬಟ್ ನ್ಯೂಸ್ ಅಲ್ಲಿ ಎಲ್ಲ ಹೋಗುತ್ತೆ. ಇದ್ರ ಬಗ್ಗೆ ಏನ್ ಇಷ್ಟಪಡ್ತಾರೆ ಸರ್? ಬಿಕಾಸ್ Can you repeat what is the question? ಅಂದ್ರೆ ಎಲ್ಲ ಕರ್ನಾಟಕದಲ್ಲಿ ಇರುವಂತ ಎಲ್ಲ ಒಂದಿಷ್ಟು ದೊಡ್ಡ ದೊಡ್ಡ ಡಿಪಾರ್ಟ್ಮೆಂಟ್ಸ್ ಗೆ ಒಂದು ಅಫಿಷಿಯಲ್ ಐಡಿಗೆ ಮೆಸೇಜಸ್ ಹೋಗುತ್ತೆ, ನಿಮ್ಮ ಒಂದು ಕಚೇರಿಗೆ ಬಾಂಬ್ ಆ ತರ ಆಗುತ್ತೆ. ಇದ್ರ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತಾರೆ ಸರ್? ಇದಕ್ಕೆ ಆಕ್ಷನ್ ಏನ್ ತಗೋತೀವಿ? ಓಕೆ, ಈಗ ಮೆನಿ ಟೈಮ್ಸ್ ಏನಾಗುತ್ತೆ, IP ಅಡ್ರೆಸಸ್ ಏನಿದೆ ಸ್ವಲ್ಪ ಹೊರಗಡೆಯಿಂದ ಫಾರಿನ್ ಆರಿಜಿನೇಟ್ ಇರುವಂತದ್ದು ಅದೆಲ್ಲ ಸ್ವಲ್ಪ ಗೌಪ್ಯವಾಗಿರ್ತಾರೆ, ಅವರು ಪ್ರೈವಸಿ ನಮಗೆ ಕೊಡೋದಿಲ್ಲ. ಅದು ಬಹಳಷ್ಟು ಪ್ರಯತ್ನಗಳು ಮಾಡ್ತಾ ಇದೀವಿ ನಾವು. ಇನ್ಫ್ಯಾಕ್ಟ್ ನಾವು ನಮ್ಮ ರಾಜ್ಯ ಮಾತ್ರ ಅಂತ ಇಲ್ಲ, ಇಡೀ ದೇಶದಲ್ಲಿ ಬೇರೆ ಬೇರೆ ರಾಜ್ಯಗಳಲ್ಲಿ ಈ ಸಮಸ್ಯೆಗಳಿದೆ. ಪರ್ಟಿಕ್ಯುಲರ್ಲಿ ಜಾಸ್ತಿ ತಮಿಳುನಾಡು ನಲ್ಲಿ ಜಾಸ್ತಿ ಇದೆ. ಸೊ ಅದ್ರ ಬಗ್ಗೆ ಈಗ ಪ್ರಯತ್ನ ಮಾಡ್ತಾ ಇದೀವಿ. ಇನ್ಫ್ಯಾಕ್ಟ್ ಈಗ ಸ್ವಲ್ಪ ನಿನ್ನೆ ಇದ್ರ ಬಗ್ಗೆ ನಾವು ಚರ್ಚೆ ಮಾಡಿದೀವಿ. ಇನ್ಫ್ಯಾಕ್ಟ್ ನಿನ್ನೆ ಸ್ವಲ್ಪ ಹೋಪ್ಸ್ ಕಾಲ್ಸ್ ಬಂದಿತ್ತು, ಅದಕ್ಕೆ ನಾನು CID ನಲ್ಲಿ ನಮ್ಮ CCD SP ಅವ್ರ ಜೊತೆ ನಾನು ಚರ್ಚೆ ಮಾಡಿದ್ದೀನಿ. ಇದ್ರ ಬಗ್ಗೆ somehow we'll try to get through MLAT ಇಂದ ಅಟ್ ಲೀಸ್ಟ್ ನಮ್ಗೆ IP ಅಡ್ರೆಸಸ್ ತಗೊಂಡು ಐಡೆಂಟಿಫೈ ಮಾಡಕ್ ಪ್ರಯತ್ನ ಮಾಡೋಣ ಅಂತ. ಬಟ್ ಬೈ ಅಂಡ್ ಲಾರ್ಜ್ ವಿಲ್ ಟ್ರೈ ಅವರ್ ಬೆಸ್ಟ್ ನಾವು, ಬಿಕಾಸ್ 2 ಕೇಸಸ್ ಅಲ್ಲಿ ಆಲ್ರೆಡಿ ನಾವು ಪತ್ತೆ ಮಾಡಿದ್ದೀವಿ. ಸಿಮಿಲರ್ಲಿ ಬೇರೆ ಕೇಸಸ್ ಪತ್ತೆ ಮಾಡುವಂತ ನಮ್ಮ ನಂಬಿಕೆ ಇದೆ. ಸರ್, ನಾಗರಾಜ್ ವಾತಾವರಣ 2 ಕ್ವಶನ್ ಸರ್.
ಮೊದಲನೇದಾಗಿ ಏನು ನಮ್ಮ ಕೋರ್ಸ್ ಸ್ಟ್ರೆಂತ್ ಇದೆ ಸ್ಯಾಂಕ್ಷನ್ ಆಗಿರೋದಕ್ಕಿಂತ 14% ಶಾರ್ಟೇಜ್ ಇದೆ ಅಂತ ಯುಎನ್ ನೇಷನ್ಸ್ ಪ್ರಕಾರ 450 ಜನ ಪೊಲೀಸರಿಗೆ ಒಬ್ಬ ಪೊಲೀಸ್ ಪರ್ಸನಲ್ ಇರ್ಬೋದು. ಬಟ್ ಕರ್ನಾಟಕದಲ್ಲಿ 606 ಜನ ಇದೆ. ಸೊ ಈ 15-16% ಯಾಕೆ ಪ್ರೂವ್ ಮಾಡಿಯಕ್ಕಾಗ್ತಾ ಇದೆ ಅನ್ನೋದು ಈ ಪ್ರಶ್ನೆ. ಎರಡನೇ ಪ್ರಶ್ನೆ ಬಂದು ಏನು ಬೆಂಗಳೂರಲ್ಲಿ ಇರ್ಬೋದು ರಾಜ್ಯದಲ್ಲಿ ಇರ್ಬೋದು ಸೈಬರ್ ಕ್ರೈಮ್ ಜಾಸ್ತಿ ಇಷ್ಟ ಆಗ್ತಾ ಇದೆಯೋ ಅದಕ್ಕೆ ತಕ್ಕನಾಗೆ ಸೈಬರ್ ಕ್ರೈಮ್ ಪೊಲೀಸ್ ಠಾಣೆಗಳಿಗೆ ಅಥವಾ ಟ್ರೈನಿಂಗ್ ಇರುವಂತ ಪೊಲೀಸರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಪ್ರತಿ ವರ್ಷ ನಮಗೆ ಸೈಬರ್ ಕ್ರೈಮ್ ಆಗಲು ಹೋಗ್ತಾರೆ, ಬಟ್ ಅದಕ್ಕೆ ಬೇಕಾಗಿರ್ತಕ್ಕಂಥ ಎಕ್ವಿಪ್ಮೆಂಟ್ ಆಗಲಿ ಪರ್ಸನ್ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಯಾಕೆ ಇದೆ? ವೆಲ್, ನೀವು ಮೊದಲನೇ ಕ್ವಶನ್ ನಿಮ್ದು ಪೊಲೀಸ್ ಸಂಖ್ಯಾ ಬಲ ಬಗ್ಗೆ ತಾವು ಕೇಳಿದಿರಿ. ಪೊಲೀಸ್ ಸಂಖ್ಯಾ ಬಲ ನಾರ್ಮಲಿ ಆತರ ನಾವು ಮೈಕ್ರೋ ಅನಾಲಿಸಿಸ್ ಮಾಡಕ್ ಹೋದಾಗ 100 ವರ್ಷ ಹಿಂದೆನೂ ಕಡಿಮೆ ಇತ್ತು, ಈಗಲೂ ಕಡಿಮೆ ಇದೆ, 100 ವರ್ಷ ಆದ್ಮೇಲೆ ಕಡಿಮೆ ಇರ್ತದೆ. ಓಕೆ, ದಟ್ ಆಪ್ಟಿಮಮ್ ಅಂತ ಆಗೋದಿಲ್ಲ. ಅದು ರಿಸೋರ್ಸಸ್ ಎಷ್ಟಿದೆ ಆ ರಿಸೋರ್ಸಸ್ ನ ಆಪ್ಟಿಮಮ್ ಯುಟಿಲೈಸೇಷನ್ ಮಾಡಬೇಕಾಗುತ್ತದೆ. ಓಕೆ, ನಮ್ಮಲ್ಲಿ ಓಕೆ ಅಫ್ಕೋರ್ಸ್ ನಮ್ಮ ಹತ್ರ 15% ಈಗ ವೇಕೆನ್ಸೀಸ್ ಇದೆ. ಬಟ್ ಆ ವೇಕೆನ್ಸೀಸ್ಗೆ ನಾವೇನ್ ಮಾಡಿದೀವಿ, ಹೋಮ್ ಗಾರ್ಡ್ಸ್ ನ ಬಳಸ್ತೀವಿ, ಹೋಮ್ ಗಾರ್ಡ್ಸ್ ನ ಯೂಸ್ ಮಾಡ್ತೀವಿ ಆ ವೇಕೆನ್ಸೀಸ್ ನ ಇದು ಮಾಡೋದಕ್ಕಾಗಿ. ಸೊ ಅಂಡ್ ಈಗ ಪ್ರಕ್ರಿಯೆ ಸ್ಟಾರ್ಟ್ ಆಗಿದೆ, ಈಗ ರಿಕ್ರೂಟ್ಮೆಂಟ್ ಪ್ರೊಸೆಸ್ ಈಗ ಸ್ಟಾರ್ಟ್ ಆಗಿದೆ. ಸುಮಾರು 8,500 ಪೊಲೀಸರು ಭರ್ತಿ ಈಗ ನಾವು ಮಾಡ್ಲಿಕ್ಕೆ ನೋಟಿಫಿಕೇಶನ್ಗಳು ತಯಾರು ಮಾಡ್ತಾ ಇದ್ದೀವಿ. ಸೊ ಅದು ಬಹುಶಃ ಏನಂದ್ರೆ ಫ್ಯೂ ಮಂತ್ಸ್ ಅಲ್ಲಿ ರಿಕ್ರೂಟ್ಮೆಂಟ್ ಪ್ರೊಸೆಸ್ ಕಂಪ್ಲೀಟ್ ಆಗ್ತದೆ. ಸೊ ದಟ್ ಇಸ್ ಒನ್ ಥಿಂಗ್. ಬಟ್ ಓನ್ಲಿ ಥಿಂಗ್ ಇಸ್ ಏನಂದ್ರೆ ಈ ಇತ್ತೀಚಿನ ಅಂದ್ರೆ ನೀವು ಸಿ ಡೈನಾಮಿಕ್ ವರ್ಲ್ಡ್ ಅಲ್ಲಿ ಮ್ಯಾನ್ ಪವರ್ಗಿಂತ ಜಾಸ್ತಿ ಈಗ ಟೆಕ್ನಾಲಜಿ ಬಹಳ ಇಂಪಾರ್ಟೆಂಟ್. ಈಗ ಟೆಕ್ನಾಲಜಿ ಬಳಕೆ ಇದೆಯಲ್ಲ, ಅದರಿಂದ ನಿಮ್ಗೆ ಮ್ಯಾನ್ ಪವರ್ ಅವಶ್ಯಕತೆ ಸ್ವಲ್ಪ ಕಡಿಮೆ ಆಗ್ತದೆ. ಈಗ ಫಾರ್ ಎಕ್ಸಾಂಪಲ್ ಲೈಕ್ ಮುಂಚೆ ನೀವು ನೋಡಿರಬಹುದು, ಪೊಲೀಸ್ ಅವರು ನಿಲ್ಸಿ ಕೇಸ್ಗಳು ಹಾಕ್ತಾ ಇತ್ತು. ಯಾರಾದ್ರೂ ವೈಲೇಟ್ ಮಾಡಿದ್ರೆ ಇಮಿಡಿಯೇಟ್ಲಿ ನಿಲ್ಸೋದು, ಕೇಸ್ ಹಾಕೋದು, ಆ ರೀತಿ ಮಾಡ್ತಾ ಇದ್ರು. ಈಗ ಅದು ಬಹಳ ಕಡಿಮೆ ಆಯಿತು. ಇನ್ಫ್ಯಾಕ್ಟ್ ನಾನು 2022 ನಲ್ಲಿ ಅಂತೂ ಟೋಟಲಿ 100% ಯಾರು ಕೇಸೇ ಹಾಕೋದು ಬೇಡ ಅಂತ ಇದು ಮಾಡಿಬಿಟ್ಟಿದೆ. ನೋಬಡಿ ಶುಡ್ ಬುಕ್ ಎ ಕೇಸ್, ನಾಟ್ ರಿಕ್ವೈರ್ಡ್. ಯಾಕಂದ್ರೆ ನಾವು 30-35 ಸಾವಿರ ಕೇಸ್ ಪರ್ ಡೇ ನಾವು ಕ್ಯಾಮರಾ ಮೂಲಕ ಹಾಕಬಹುದು, ಹಾಕ್ತಾ ಇದ್ದೀವಿ. ಈಗ 35-40,000 ಕೇಸಸ್ ಪರ್ ಡೇ ಈಗ ಕ್ಯಾಮರಾ ಮೂಲಕ ಆಗುತ್ತೆ. ಸೊ ನೀವು ಅದೇ ಯೋಚನೆ ಮಾಡಿ, ಅದು ಟೆಕ್ನಾಲಜಿ ಇರಲಿಲ್ಲ ಅಂದ್ರೆ ಎಷ್ಟು ಜನ ಪೊಲೀಸರು ಬೇಕಾಗ್ತದೆ ಅದು ಕೇಸ್ ಹಾಕ್ಲಿಕ್ಕೆ. ಯಾರು ರೆಗ್ಯುಲೇಟ್ ಮಾಡಕ್ಕೆ ಅಥವಾ ಸಿಗ್ನಲ್ ಮೇಂಟೆನೆನ್ಸ್ ಮಾಡಕ್ಕೆ ಪೊಲೀಸರ ಅವಶ್ಯಕತೆ ಸಿಗದೇ ಇಲ್ಲ, ಎಲ್ಲ ಕೇಸ್ ಹಾಕ್ಲಿಕ್ಕೆ ಬೇಕಾಗ್ತದೆ. ಸೊ ಅದರಿಂದ ಈಗ ಅದು ಬದಲಾವಣೆ ಆಗಿದೆ. ಸೊ ಅದನ್ನ ಟೆಕ್ನಾಲಜಿ ಇರೋದ್ರಿಂದ ಪ್ಲಸ್ CCTV ಕ್ಯಾಮ್ರಾ. ಈಗ CCTV ಕ್ಯಾಮ್ರಾ ಇರೋದ್ರಿಂದ ನಮ್ಮ ಏನು ಇನ್ವೆಸ್ಟಿಗೇಷನ್ ಟೆಕ್ನಿಕ್ಸ್ ಏನಿದೆ ಅದನ್ನು ಸಹ ಬಹಳಷ್ಟು ಬದಲಾವಣೆ ಆಗಿದೆ. ಮುಂಚೆ ನಾನು SP ಇದ್ದಾಗ ನಮ್ಗೆ ತನಿಖೆ ಮಾಡಬೇಕಾದ್ರೆ ಅಥವಾ ಯಾವುದೇ ಕೇಸ್ ಭೇದಿಸಬೇಕಾದ್ರೆ 2 ವಿಧಾನ ಇರ್ತಾ ಇದ್ದಿದ್ದು. ಒಂದು ಡಾಗ್ ಸ್ಕ್ವಾಡ್ ಇರ್ತಾ ಇತ್ತು, ಇನ್ನೊಂದು ಫಿಂಗರ್ ಪ್ರಿಂಟ್. ಅದು ಬಿಟ್ಟರೆ ಬೇರೆ ನಮ್ಗೆ ಟೂಲ್ಸ್ ಇರ್ತಾ ಇರಲಿಲ್ಲ. ಈಗ ಆ ಥರ ಇಲ್ಲ. ಈಗ ಸುಮಾರು ವಿಧಾನಗಳಿದೆ. ಕೆಲವೊಂದು ತಮ್ಮ ನಾಲೆಜ್ಗೂ ಇದೆ, ಕೆಲವೊಂದು ನಾವು ಹೇಳೋದಿಲ್ಲ. ಓಕೆ, ಬಹಳಷ್ಟು ವಿಧಾನಗಳಿದೆ ಈಗ. ಓಕೆ, ಸೊ ಅದರಿಂದ ಟೆಕ್ನಾಲಜಿ ಇದೆಯಲ್ಲ, ಅದರಿಂದ ಸ್ವಲ್ಪ ಮ್ಯಾನ್ ಪವರ್ ಯುಟಿಲೈಸೇಷನ್ ಅಷ್ಟು ಅವಶ್ಯಕತೆ ಬರೋದಿಲ್ಲ ಈಗ. ಸೊ ಇರೋ ಮ್ಯಾನ್ ಪವರ್ ಅಲ್ಲಿ ನಾವು ಬಹಳ ಪರಿಣಾಮಕಾರಿ ಕೆಲಸ ಮಾಡಬಹುದು. ಪರ್ಟಿಕ್ಯುಲರ್ಲಿ CCTV ಕ್ಯಾಮರಾಗಳು ಬಂದ ಮೇಲೆ ಅಂತೂ ನಮ್ಮ ಕೆಲಸ ತುಂಬಾ ಅಷ್ಟು ಈಸಿ ಆಗಿದೆ. ಸಿಮಿಲರ್ಲಿ ಟೆಕ್ನಾಲಜಿಯಿಂದ ಒಂದ್ ಕಡೆ ಓಕೆ ಸೈಬರ್ ಕ್ರೈಮ್ ಆಗ್ತಾ ಇದೆ, ಜಾಸ್ತಿ ಡಿಜಿಟಲ್ ಕ್ರೈಮ್ಸ್ ಆಗ್ತಾ ಇದೆ, ಒಂದ್ ಪಾರ್ಟ್ ಅದು. ಬಟ್ ಇಫ್ ಯು ಸಿ ದಿ ಪಾಸಿಟಿವ್ ಸೈಡ್ ತಾವು ನೋಡಿದ್ರೆ, ಪಾಸಿಟಿವ್ ಸೈಡ್ ಇಂದ ನಮ್ಮ ಕೆಲಸ ಏನಿದೆ, ಪೊಲೀಸ್ ಕೆಲಸ ಅಥವಾ ಪೊಲೀಸ್ ಫಂಕ್ಷನಿಂಗ್ ಏನಿದೆ ಅದು ತುಂಬಾ ಇಂಪ್ರೂವ್ಮೆಂಟ್ ಆಗಿದೆ. ಬಹಳಷ್ಟು ಇಂಪ್ರೂವ್ಮೆಂಟ್ ಆಗ್ಲಿಕ್ಕೆ ಟೆಕ್ನಾಲಜಿ ಕಾರಣ ಆಗಿದೆ. ಓಕೆ, ಇವನ್ ನಾಟ್ ಓನ್ಲಿ ಪೊಲೀಸ್ ಅಂತ ಬೇಡ, ಇವನ್ ಸಾರ್ವಜನಿಕರ ಜೀವನದಲ್ಲಿ ತಗೊಳ್ಳಿ, ಅವರ್ ಲೈಫ್ ಹ್ಯಾಸ್ ಬಿಕಮ್ ಮಚ್ ಈಸಿಯರ್. ಬಹಳಷ್ಟು ಸುಲಭ ಆಗಿದೆ. ಈಗ ಫಾರ್ ಎಕ್ಸಾಂಪಲ್ ನಾವು ಇಲ್ಲೇ ಕುತ್ಕೊಂಡು US ಗೆ ಇದರಲ್ಲಿ ವಿಡಿಯೋ ಕಾಲ್ಸ್ ಎಲ್ಲ ಮಾಡ್ತೀವಿ ಈಗ, ಆಸ್ ಇಫ್ ನಾವು ಜೊತೆಗೆ ಇದ್ದೀವಿ ಆ ತರ. ಇನ್ಫ್ಯಾಕ್ಟ್ ಮನಿ ಟ್ರಾನ್ಸಾಕ್ಷನ್ಸ್, ಮನಿ ಟ್ರಾನ್ಸ್ಫರ್ಸ್ ಎಲ್ಲ ಸೆಕೆಂಡ್ಸ್ ಎಲ್ಲ ಆಗುತ್ತೆ ಈಗ. ಸೊ ಅಷ್ಟು ಚೆನ್ನಾಗಿ ಅಂದ್ರೆ ನಮ್ಮ ಲೈಫ್ ಹ್ಯಾಸ್ ಬಿಕಮ್ ಮಚ್ ಈಸಿಯರ್. ಫಿಲಿಪ್ ಸೈಡ್ ಅಂದ್ರೆ ಸೈಬರ್ ಕ್ರೈಮ್. ಓಕೆ, ಸೈಬರ್ ಕ್ರೈಮ್ ಅಫ್ಕೋರ್ಸ್ ಈಗ ಫಿಸಿಕಲ್ ಕ್ರೈಮ್ಸ್ ಕಡಿಮೆ ಆಗ್ತಾ ಇದೆ. ಪರ್ಟಿಕ್ಯುಲರ್ಲಿ ಈ ಮುಂಚೆ ಬಾಡಿಲಿ ಅಫೆನ್ಸಸ್ ತಾವೇನು ಹೇಳ್ತೀವಿ, ಕಳ್ತನಗಳು, HBT, ದರ್ಗಲ್ಲರಿಗಳು. ಯಾಕಂದ್ರೆ ನಾನು ಎಕ್ಸಾಂಪಲ್ ಯಾವಾಗಲೂ ಕೊಡ್ತೀನಿ, ಮೈಸೂರು ಸಿಟಿ. ಇದು ಮೈಸೂರು ಸಿಟಿ ನಾನು DCP ಲಾ ಅಂಡ್ ಆರ್ಡರ್ ಆಗಿದೆ 97 ನಲ್ಲಿ. ಆವಾಗ ಸುಮಾರು 500 ವರ್ಷಕ್ಕೆ 500 ಬರ್ಗಲ್ಲರಿಗಳು ಅಂದ್ರೆ ಕನ್ನಕಳುಗಳು ಆಗ್ತಾ ಇತ್ತು. ನಾನು 2013ರಿಂದ 15 ಟೈಮಲ್ಲಿ ಕಮಿಷನರ್ ಆಗಿದೆ. ಆವಾಗ ಇಟ್ ಹ್ಯಾಸ್ ಕಮ್ ಡೌನ್ ಟು 150 ಆಗ್ತಾ ಇತ್ತು. ಓಕೆ, ಈಗ
ಕನ್ನ ಕಳುವುಗಳು 100ಕ್ಕಿಂತ ಕಡಿಮೆ ಆಗಿದೆ. ಓಕೆ, ಸೊ ಅದು ಕ್ರಮೇಣ, ಯಾಕಂದ್ರೆ ಕಳ್ಳನಿಗೂ ಸಹ ಕಾಸ್ಟ್ ಬೆನಿಫಿಟ್ ಅನಾಲಿಸಿಸ್ ಗೊತ್ತಾಗುತ್ತೆ. ಈಗ ಒಂದು ಕನ್ನ ಕಳುವು ಮಾಡ್ಬೇಕಾದ್ರೆ ಎಷ್ಟು ಹಾರ್ಡ್ ವರ್ಕ್ ಮಾಡಬೇಕು. ಈಗ ಹೋಗಿ ಫಸ್ಟ್ ರಕಿ ಮಾಡಬೇಕು, ಎಲ್ಲ ಮನೆಗಳು ಎಲ್ಲೆಲ್ಲಿದೆ, ಯಾವ್ಯಾವ ಮನೆ ಲಾಕ್ ಇದೆ ಅದೆಲ್ಲ ಸ್ವಲ್ಪ ಐಡೆಂಟಿಫೈ ಮಾಡಬೇಕು. ನಂತರ ಐಡೆಂಟಿಫೈ ಮಾಡಿದ್ರೆ ರಾತ್ರಿ ಅದು 2 ಗಂಟೆ ಎದ್ದು ಹೋಗ್ಬೇಕು. ಹೋಗಿ ಅಲ್ಲಿ ಎಂಟ್ರಿ ಪಾಯಿಂಟ್, ಎಂಟ್ರಿ ವೆದರ್ ಲಾಕ್ ಹೊಡೆಯೋದ ಅಥವಾ ಬೇರೆ ಏನಾದ್ರು ಕಿಟಕಿಯಿಂದ ಹೋಗೋದ ಮಾಡಬೇಕು. ನಂತರ ಒಳಗಡೆ ಹೋದ್ಮೇಲೆ ಎಲ್ಲಾ ಕಷ್ಟ ಆಗಿದ್ದು, ಒಳಗಡೆ ಏನೂ ಇರ್ಲಿಕ್ಕಿಲ್ಲ, ಮೆನಿ ಟೈಮ್ಸ್ ಏನೂ ಇರೋದಿಲ್ಲ, ನಥಿಂಗ್ ಟು ಸ್ಟೀಲ್, ಆ ತರಾನು ಇರ್ತದೆ. ಆರ್ ಸಮ್ ಟೈಮ್ಸ್ CCTV ಕ್ಯಾಮ್ರಾ ಇರ್ತದೆ, ಅವ್ನು ಸಿಕ್ಕಾಕೊಳ್ಳೋದಕ್ಕೂ ಅನುಕೂಲ ಆಗಿರ್ತದೆ. ಅದು ಹಿಡನ್ ಕ್ಯಾಮ್ರಾಗಳು ಇರ್ತದೆ, ಬೇರೆ ಇರ್ತದೆ ಇವಾಗ. ಸೊ ಅದನ್ನ ಅಷ್ಟೊಂದು ರಿಸ್ಕ್ ಅನಾಲಿಸಿಸ್ ನಾವು ಮಾಡಿದ್ರೆ, ಇಫ್ ಯು ಸಿ ದಿ ಅದರ್ ಸೈಡ್, ಸೈಬರ್ ಕ್ರೈಮ್ ಫಾರ್ ಎಕ್ಸಾಂಪಲ್, ಸಚ್ ಎ ಈಸಿ ಥಿಂಗ್. ಬಹಳ ಈಸಿಯಾಗಿ ಎಲ್ಲೋ ಕುತ್ಕೊಂಡು, ಜೋಗ್ರಫಿಕಲ್ ಬೌಂಡ್ರಿ ಇಲ್ಲ, ಏನು ಇಲ್ಲ, ಸಮ್ವೇರ್ ಯಾವುದೋ ಒಂದು ಬೇರೆ ದೇಶದಲ್ಲಿ ಕುತ್ಕೊಂಡು, ರೀಸೆಂಟ್ ಆಗಿ ನಾವು ನೋಡಿದ್ದು ಒಂದು ಬ್ರೆಜಿಲ್ ಹ್ಯಾಕರ್, ಅವನು ರಷ್ಯಾ ಅದು ಸರ್ವರ್ ಯೂಸ್ ಮಾಡಿ ಇಂಡಿಯಾ ಅದು ಯಾವ್ದು ಬ್ಯಾಂಕ್ ಅಕೌಂಟ್ ಹ್ಯಾಕ್ ಮಾಡಿದ್ದ. ಸೊ ಇಟ್ ಈಸ್ ಜೋಗ್ರಫಿಕಲಿ ಆಲ್ಸೋ ಸಚ್ ಎನ್ ಈಸಿ ಅಂಡ್ ಡಿಫಿಕಲ್ಟ್ ಟು ಡಿಟೆಕ್ಟ್ ಆಲ್ಸೋ. ಓಕೆ, ಈಗ ಒಂದೊಂದೇ ನೋಡ್ಕೊಂಡು ಹೋಗ್ತಾ ಇದ್ರೆ ಈಗ 46 ಡಿಫ್ರೆಂಟ್ ಸೈಬರ್ ಕ್ರೈಮ್ಸ್ ಇದೆ, ಬೇರೆ ಬೇರೆ ವಿಧಾನಗಳು. ಪ್ಲಸ್ ಅದರ ಜೊತೆಗೆ ಏನಾಗಿದೆ, ನಮಗೆ ಸ್ವಲ್ಪ 1 ಡಿಕೇಡ್ ಹಿಂದೆ ಸೈಬರ್ ಕ್ರೈಮ್ ಬಗ್ಗೆ ನಮ್ಮ ಪೊಲೀಸರಿಗೆ ಅಷ್ಟು ಎಕ್ಸ್ಪರ್ಟೈಸು ಇರಲಿಲ್ಲ. ಈಗ ನಾವು CCITR ಎಸ್ಟಾಬ್ಲಿಷ್ ಮಾಡಿದ ಮೇಲೆ ಸ್ವಲ್ಪ ನಮಗೆ ಒಂದು ರೀತಿಯಲ್ಲಿ ಕೆಪಾಸಿಟಿ ಬಿಲ್ಡಿಂಗ್ ಆಗಿದೆ. ಇನ್ಫ್ಯಾಕ್ಟ್ ಕರ್ನಾಟಕ ಅದ್ರಲ್ಲಿ ನಂಬರ್ 1 ಅಂತ ಹೇಳ್ಬಹುದು. ಯಾಕಂದ್ರೆ ನಮ್ಮ ಫಸ್ಟ್ ಸ್ಟೇಟ್, ಇಡೀ ದೇಶದಲ್ಲಿ ಫಸ್ಟ್ ಸ್ಟೇಟ್ ಒಂದು ಸೈಬರ್ ಪೊಲೀಸ್ ಸ್ಟೇಷನ್ ಮಾಡಿದ್ದು 2001ನೇ ಇಸ್ವಿನಲ್ಲೇ ಮಾಡಿದ್ದು, CID ನಲ್ಲಿ. ನಂತರ 2007ನೇ ಇಸ್ವಿನಲ್ಲಿ ನಾವು ಒಂದು NASCOM ಜೊತೆಗೆ ಒಪ್ಪಂದ ಮಾಡಿಕೊಂಡು ಸೈಬರ್ ಟ್ರೈನಿಂಗ್ ಸೆಂಟರ್ ಮಾಡಿದ್ವು. ದೆನ್ 2018 ಆನ್ವರ್ಡ್ಸ್ ನಾವು CCITR, ನಮ್ಮ ಇನ್ಫೋಸಿಸ್ ಮತ್ತೆ DSC ಡಾಟಾ ಸೆಕ್ಯೂರಿಟಿ ಕೌನ್ಸಿಲ್ ಆಫ್ ಇಂಡಿಯಾ ಅವರ ಸಹಭಾಗಿತ್ವದಲ್ಲಿ ಇವತ್ತು ಒನ್ ಆಫ್ ದಿ ಬೆಸ್ಟ್ ಸ್ಟೇಟ್ ಆಫ್ ಆರ್ಟ್ ಕೆಪಾಸಿಟಿ ಬಿಲ್ಡಿಂಗ್ ಸೆಂಟರ್ ಇದೆ ನಮ್ಮ ಹತ್ರ, ಸೆಂಟರ್ ಫಾರ್ ಸೈಬರ್ ಕ್ರೈಮ್ ಇನ್ವೆಸ್ಟಿಗೇಷನ್ ಟ್ರೈನಿಂಗ್ ಅಂಡ್ ರಿಸರ್ಚ್ ಅಂತ. ಅಂಡ್ ಟುಡೇ ನಮ್ಮ ಏನು ಪಬ್ಲಿಕೇಶನ್ಸ್ ಆಗಲಿ, ಟೂಲ್ಸ್ ಆಗಲಿ, ಅದು ನಾವು ಬೇರೆ ಸ್ಟೇಟ್ಸ್ಗೂ ಕೊಡ್ತಾ ಇದೀವಿ, ಬೇರೆ ಸ್ಟೇಟ್ಸ್ ಪೊಲೀಸರಿಗೂ ಟ್ರೈನಿಂಗ್ ಕೊಡ್ತಾ ಇದೀವಿ. ಇನ್ಫ್ಯಾಕ್ಟ್ NIA ಮತ್ತು ಏರ್ ಫೋರ್ಸ್ನವರು ಸಹ ನಾವು ಟ್ರೈನಿಂಗ್ ಕೊಟ್ಟಿದ್ದೀವಿ. ಪ್ಲಸ್ ಅದರ ಜೊತೆಗೆ ಈಗ ಜುಡಿಷಿಯಲ್ ಆಫೀಸರ್ಸ್, ಆಲ್ ಜುಡಿಷಿಯಲ್ ಆಫೀಸರ್ಸ್ ನಮ್ಮ ರಾಜ್ಯದಲ್ಲಿ ಅಪ್ ಟು ಸೆಷನ್ ಜಡ್ಜ್ ಲೆವೆಲ್ 1200 ಜನ ಜುಡಿಷಿಯಲ್ ಆಫೀಸರ್ಸ್ ಸಹ ಟ್ರೈನಿಂಗ್ ಕೊಟ್ಟಿದ್ದೀವಿ. ಸೊ ಬರೀ ಇನ್ವೆಸ್ಟಿಗೇಷನ್ ಆಫೀಸರ್ಸ್ ಒಂದೇ ಅಲ್ಲ, ಯಾವಾಗ ಎವಿಡೆನ್ಸಸ್ ನ ಕೋರ್ಟ್ ಅಲ್ಲಿ ಮಂಡಿಸುವಾಗ ಅದನ್ನ ಸರಿಯಾದ ರೀತಿಯಲ್ಲಿ ಅದನ್ನ ಅಪ್ರಿಸಿಯೇಷನ್ ಆಫ್ ಎವಿಡೆನ್ಸ್ ಏನಿದೆ ಅದಕ್ಕಾಗಿ ಸಹ ಸ್ವಲ್ಪ ಪ್ರಾಪರ್ ಟ್ರೈನಿಂಗ್ ಆಗಬೇಕು ಅಂತ ಸಹ ನಾವು ಪ್ರಯತ್ನ ಇದೆ. ಸೊ ಅದರಿಂದ ಥಿಂಗ್ಸ್ ಆರ್ ಹ್ಯಾಪ್ನಿಂಗ್. ಬಟ್ ಏನಾಗುತ್ತೆ, ಸಮಾಜದಲ್ಲಿ ಯಾವುದೇ ಸಮಾಜ ಆಗೋದು, ನಮ್ಮ ದೇಶದಲ್ಲಿ ಇರ್ಬೋದು, ಯಾವುದೇ ಫಾರಿನ್ ಮೋಸ್ಟ್ ಅಡ್ವಾನ್ಸ್ ದೇಶದಲ್ಲಿ ಇರಬಹುದು, ಸಮ್ ಬ್ಯಾಡ್ ಪೀಪಲ್ ವಿಲ್ ಆಲ್ವೇಸ್ ಬಿ ದೇರ್. ಓಕೆ, ಸಮ್ ಇವಿಲ್ ಜನ ಇದ್ದೇ ಇರ್ತಾರೆ, ಅವರು ಇಂಥ ಕೃತ್ಯಗಳು ಮಾಡ್ತಾರೆ. ಸೊ ಅದನ್ನ ಆದಷ್ಟು ಅವ್ರಿಗೆ ಎಲಿಮಿನೇಟ್ ಮಾಡುವಂಥದ್ದು ಅಥವಾ ಆದಷ್ಟು ಅವ್ರಿಗೆ ನಾವು ಶಿಕ್ಷೆಗೆ ಒಳಪಡಿಸುವಂಥದ್ದು ಕೆಲಸ ಏನಿದೆ ಅದು ನಿರಂತರವಾಗಿ ಆಗುತ್ತೆ. ಅದು ಈಗಲೂ ಆಗುತ್ತೆ, ಒಂದು 100 ವರ್ಷ ಆದ್ಮೇಲೂ ಸಹ ಅದು ನಿರಂತರವಾಗಿ ಆಗ್ತಾನೆ ಇರ್ತದೆ. Sir, are we still lacking on awareness? Sir? Because I remember last year I reported a news of cyber fraud where this guy called saying that, and you are money laundering case of Naresh Goyal Jet Airways jobs entangled and your Aadhaar card was used, and that guy lost several crores. Last week also I reported same news saying the same person, same name, same modesty. So are we somehow lacking awareness that we should be make people aware, because 1 year is too long a gap? No, now awareness is quite good, I can say. That is the reason why, if you see, the nature of crime changes because of that. Earlier we used to have only siphoning of funds from the bank accounts. That used to be the major modus operandi. Major crimes used to be that credit card fraud, debit card fraud, and siphoning of money from bank accounts. That was the thing. Then subsequently all other different, because a lot of people started having their own security system within their bank accounts as well as their credit card. They many times, because of the awareness, people started to have 2 accounts in the banks. One account permanent, which is they keep entire money there, and transaction is only through check, no online transaction. For online transactions, they started having separate small account with about say 25,000, 30,000 rupees. So that way a lot of prevention happened. Then subsequently, even this digital arrest, what you were speaking, now that also has coming down now, because a lot of awareness is there now. Now anybody calling as police officer or some CBI officer or income tax officer, everybody will start verifying now. That is the reason we now number of cases also coming down. But still some vulnerable sections are there.
Because anybody, for example, if I have to target you, I have to see your financial status, whether if I do some work on you, so that I can be able to gain. So that we can say exercise what the criminals used to do. Now it is limited only to some retired persons now. Okay, at least serving people, senior, so it has come down now. Now the trend is mostly now is investment frauds now. Okay, that is the latest I can say, wherein we are trying to create more awareness, so that at least open an MLAT account with some reputed banks or some reputed SEBI institutions, so that SEBI recognized institutions, if you open MLAT account, then at least you know that some authentic entity is there which is taking your money and investing in stocks and other things. So that awareness now we are creating, so that to overcome these cases. Okay. Thank you. I thought this ಪ್ರೆಸ್ ಮತ್ತೆ ಹಾಕ್ಬಿಟ್ಟು ಈ ಕಳೆದ 4 ತಿಂಗಳಲ್ಲಿ ಜಾಸ್ತಿ ಹೆಚ್ಚು ನೀವು ವಶಪಡಿಸ್ಕೊಂಡು ವಿಶೇಷವಾಗಿ ನಮ್ಮ ಯೂತ್ ಕಮಿಟಿ ಆಗಿದಾರೋ ಅಥವಾ ನಮ್ಮ ಅಸಿಸ್ಟೆಂಟ್ ಇರೋರು ಅಥವಾ ಬೇರೆ ಸ್ಟೇಟ್ ಇದ್ದಾರೋ ತಂದಿದ್ದೀವಿ ಮಾರಾಟಗಳು ಸಿಕ್ತೋಕೊಂಡವರು ತುಂಬಾ ಸೀಸ್ ಆಗೋರು ಇಂಥದ್ದು ಜಾಸ್ತಿ ಆಗ್ತಿದೆ. CCB ವಿಷಯಗಳು ಒಳ್ಳೆ ಕೆಲಸ ಮಾಡ್ತಾ ಇದೆ. ಇದಿನ್ನು ಬರ್ತಾ ಜಾಸ್ತಿ ಆಗ್ತದೆ. ಇದಕ್ಕೇನು ಪರಿಹಾರ ಏನಾದ್ರು ಹೇಗೆ? ಯಾಕಂದ್ರೆ ಯೂತ್ಸ್ ಶಾಲಾ ಕಾಲೇಜು ಅಕ್ಕಪಕ್ಕ ಏನೋ ಮಾರಾಟ ಮಾಡ್ತಾರೆ ಅಂತ ಹೇಳ್ತಾರೆ. ಇದೇ ವಿಧಾನ ಹೇಗೆ ಇದು ಹೇಗೆ ಕಂಟಿನ್ಯೂ? Of course, narcotic drugs is a major issue. A small issue ಇಲ್ಲ, major issue ಇದೆ. Okay. ಅದರ ಬಗ್ಗೆ ನಾವು ಈಗ ವಾರ್ ಆನ್ ಡ್ರಗ್ಸ್ ಅಂತ ಪ್ರಾರಂಭ ಮಾಡಿದ್ದೀವಿ. ಇನ್ಫ್ಯಾಕ್ಟ್ ಕನ್ವೆನ್ಷನಲ್ ಮೆಥಡ್ಸ್ ನಮ್ದು ಏನಿತ್ತು ಅದಕ್ಕಿಂತ ಒಂದು ಹೆಜ್ಜೆ ಮುಂದೆ ಹೋಗಬೇಕು ಅಂತ ಈಗ ನಾವು ANTF ಪ್ರಾರಂಭ ಮಾಡಿದ್ದೀವಿ, ಆಂಟಿ ನಾರ್ಕೋಟಿಕ್ ಟಾಸ್ಕ್ ಫೋರ್ಸ್ ಅಂತ, ವಿತ್ 66 ಜನ ಹೊಸದಾಗಿ ಒಂದು ಸ್ಪೆಷಲೈಸ್ಡ್ ಒಂದು ಸಪರೇಟ್ ಒಂದು ಆರ್ಗನೈಸೇಷನ್, ವಿಚ್ ನಾವು ಒಂದು ರೀತಿಯಲ್ಲಿ ಅದು ANTF ಮುಂದೆ ದೊಡ್ಡ ಆರ್ಗನೈಸೇಷನ್ ಆಗಿ ಬೆಳಿಬೇಕು ಅಂತಾನು ಸಹ ಪ್ರಯತ್ನ ಇದೆ. ಇನ್ಫ್ಯಾಕ್ಟ್ ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಏನಾಗ್ತಾ ಇದೆ, ಈ ಯಾರು ಕನ್ಸಂಪ್ಷನ್ ವ್ಯಸನಿಗಳಿದ್ದಾರೆ ಅವ್ರಿಗೆ ಹಿಡಿಯೋದು, ಕೇಸ್ ಹಾಕೋದು ಅಷ್ಟು ಮಾತ್ರ ಸೀಮಿತವಾಗಿರ್ತಾ ಇತ್ತು, ಅಥವಾ ಸಮ್ ಪೆಡ್ಲರ್ ಯಾರೋ ಸಿಗ್ಬಿಟ್ಟ ಅಷ್ಟಕ್ಕೆ. ಬಟ್ ಆಕ್ಚುಲಿ ಸಪ್ಲೈಯರ್ ಯಾರು ಅಂಡ್ ಮ್ಯಾನುಫ್ಯಾಕ್ಚರರ್ ಯಾರು, ಅದರ ಬಗ್ಗೆ ಸ್ವಲ್ಪ ನಾವೀಗ ಫೋಕಸ್ ಮಾಡ್ತಾ ಇದ್ದೀವಿ. ಅದಕ್ಕಾಗಿ ಈಗ ಸ್ಪೆಷಲೈಸ್ಡ್ ಏಜೆನ್ಸಿ ಈಗ ಮಾಡಿದೀವಿ. ಇನ್ಫ್ಯಾಕ್ಟ್ ನೀವು ಸ್ಟ್ಯಾಟಿಸ್ಟಿಕ್ಸ್ ಮೇ ನಾಟ್ ಬಿನ್ ಎ ವೆರಿ ಗುಡ್ ಇಂಡಿಕೇಟರ್. ಪರ್ಸೆಪ್ಷನ್ ಆಫ್ ದ ಪೀಪಲ್ ಇಸ್ ಮೋರ್ ಇಂಪಾರ್ಟೆಂಟ್. ಬಟ್ ಸ್ಟ್ಯಾಟಿಸ್ಟಿಕ್ಸ್ ನೋಡಿದ್ರೆ ಲಾಸ್ಟ್ ಇಯರ್ ನಾವು 6800 ಕೇಸ್ ಹಾಕಿದ್ವಿ. ಅದಕ್ಕಿಂತ ಹಿಂದೆ 2024 4000 ಕೇಸ್ ಹಾಕಿದ್ವಿ. ಬಟ್ ಈಗ ಜಸ್ಟ್ 2 months ಅಲ್ಲಿ ಜನವರಿ ಮತ್ತು ಫೆಬ್ರವರಿ 2378 ಕೇಸ್ ಆಗಿದೆ, 2378 ಕೇಸಸ್. ದಟ್ ಮೀನ್ಸ್ ಇದೇ ನೀವು ಎಕ್ಸ್ಟ್ರಾಪುಲೇಟ್ ಮಾಡಿದ್ರೆ ಈ ವರ್ಷ ನಮ್ದು 15,000 ಕೇಸ್ ಆಗುತ್ತೆ, ವಿಚ್ ಇಸ್ ಈಕ್ವಲ್ ಟು ನಮ್ಮ ರಾಜಸ್ಥಾನ್ ಅಂಡ್ ಪಂಜಾಬ್ ಅಲ್ಲಿ ಕೇಸ್ ಹಾಕ್ತಾರೆ, ಜಮ್ಮು ಕಾಶ್ಮೀರ್ ಅಲ್ಲಿ ಕೇಸಸ್ ಈ ಲೆವೆಲ್ ಕೇಸಸ್ ಇದೆ. ಸೊ ಆ ಲೆವೆಲ್ಗೆ ಮೋಸ್ಟ್ಲಿ ಹೋಗಬಹುದು ಅಂತ. ಸೊ ದಟ್ ಒನ್ಸ್ ಫಾರ್ ಆಲ್, ಯಾಕಂದ್ರೆ ಓಕೆ ಕೇಸಸ್ ಜಾಸ್ತಿ ಆಗ್ಲಿ, ಮೇ ಬಿ ಒಂದು ಪರ್ಸೆಪ್ಷನ್ ಬರ್ಬೋದು, ತುಂಬಾ ಜಾಸ್ತಿ ಆಗ್ಬಿಟ್ಟಿದೆ ಡ್ರಗ್ಸ್ ಕೇಸಸ್, ತುಂಬಾ ಜಾಸ್ತಿ ಆಗ್ತಾ ಇರೋದ್ರೆ ಜಾಸ್ತಿ ಕೇಸಸ್ ಆಗ್ಬಿಟ್ಟಿದೆ, ಆ ರೀತಿ ಮನ್ಸಲ್ಲಿ ಬರಬಹುದು. ಬಟ್ ಆ ತರ ಇಲ್ಲ. ಒನ್ಸ್ ನಾವು ಪ್ರತಿಯೊಂದು ಇದೊಂದು ಮಿಷನ್ ಮೋಡ್ ಅಲ್ಲಿ ಮಾಡ್ಕೊಂಡು ಹೋದ್ರೆ ಅಫ್ಕೋರ್ಸ್ ಕೇಸಸ್ ಜಾಸ್ತಿ ಆಗುತ್ತೆ. ಈ ಸತಿ ಕೇಸಸ್ ಜಾಸ್ತಿ ಆಗುತ್ತೆ ಅಂಡ್ ಅದು ಒನ್ಸ್ ಫಾರ್ ಆಲ್ ಕಂಪ್ಲೀಟ್ಲಿ ಅದನ್ನ ಡೆಮಾಲಿಷ್ ಮಾಡ್ಲಿಕ್ಕೂ ಸಹ ಅನುಕೂಲ ಆಗುತ್ತೆ. ಸೊ ಅಗೇನ್ ಇದರಲ್ಲೂ ಸಹ ಸಾರ್ವಜನಿಕರ ನಮ್ಮ ಸಿಟಿಸನ್ಸ್ ಕೋಆಪರೇಷನ್ ಬಹಳ ಇಂಪಾರ್ಟೆಂಟ್. ಯಾಕಂದ್ರೆ ಸಾಮಾನ್ಯವಾಗಿ ಪೊಲೀಸ್ ಓಮ್ನಿ ಪ್ರೆಸೆಂಟ್ ಇರಕ್ಕಾಗಲ್ಲ, ಪ್ರತಿಯೊಂದು ನುಕ್ ಅಂಡ್ ಕಾರ್ನರ್ ಅಲ್ಲಿ ಪೊಲೀಸರು ಇರಕ್ಕಾಗಲ್ಲ. ಅಟ್ಲೀಸ್ಟ್ ತಾವು ನೋಡ್ತಾ ಇರ್ತೀರಿ, ಯಾರಾದ್ರೂ ವಿಚಿತ್ರವಾಗಿ ಸ್ವಲ್ಪ ಬಿಹೇವ್ ಮಾಡ್ತಾ ಇದ್ರೆ, ಸಡನ್ಲಿ ಒಬ್ಬ ಒಂಥರ ಬೇರೆ ಒಂದು ಧೋರಣೆಯ ಬದಲಾವಣೆ ಆಗಿ ಬೇರೆ ರೀತಿಯಲ್ಲಿ ಸ್ವಲ್ಪ ಅವನು ಪರಿವರ್ತನೆ ಆಗಿದ್ರೆ ಮನುಷ್ಯ ಗೊತ್ತಾಗ್ಬಿಡ್ತದೆ, ಏನೋ ಒಂದು ಮಾಡ್ತಾ ಇದ್ದಾನೆ ಅಂತ. ಅಟ್ಲೀಸ್ಟ್ ಸ್ವಲ್ಪ ಅದರ ಬಗ್ಗೆ ಪೊಲೀಸರು ಗಮನ ಹರಿಸಿದ್ರೆ, ನಾವು ವ್ಯಸನಿಗಳಿಗೆ ನಾವು ಶತ್ರುಗಳು ಅಥವಾ ಕ್ರಿಮಿನಲ್ಸ್ ಅಂತ ಭಾವಿಸ್ತಾ ಇಲ್ಲ. ಅವ್ರಿಗೆ ಆಕ್ಚುಲಿ ಸೆಕ್ಷನ್ 27 ಅಲ್ಲಿ ಹಾಕ್ತಿವಿ, ಫೈನ್ ಆಗ್ತದೆ. ಅದಾದ್ಮೇಲೆ ನಾವೀಗ ಒಂದು ಹೊಸದಾಗಿ ಒಂದು ನ್ಯೂ ಒಂದು ಪೊಲೀಸ್ ಅವನಿಗೆ ಅಂದ್ರೆ ಅಟ್ಯಾಚ್ಮೆಂಟ್ ಮಾಡಬೇಕು. ಓಕೆ, ಒಂದು ಅಟ್ಯಾಚ್ಮೆಂಟ್ ಮಾಡುವಂತಹ ವ್ಯವಸ್ಥೆಯನ್ನ ಮಾಡ್ತಾ ಇದೀವಿ. ಒಬ್ಬ ಪೊಲೀಸ್ ಅವನು ಒಬ್ಬ ವ್ಯಸನಿಗೆ, ಸೊ ದಟ್ ಅವನು ನೆಕ್ಸ್ಟ್ 2-3 years ಅಟ್ಲೀಸ್ಟ್ ಸ್ವಲ್ಪ ಅವ್ನು ನೋಡ್ತಾ ಇರ್ಲಿ ಅಂತ. ಓಕೆ, ಅವ್ನು ಮತ್ತೆ ಏನಾದ್ರು ವಾಪಸ್ ಹೋಗ್ತಾನ, ಮತ್ತೆ ವಾಪಸ್ ಏನಾದ್ರು ಹೋಗಿ ಅದರಲ್ಲಿ ಅವನು ಇದೇ ರೀತಿ ಏನಾದ್ರು ಈಗ ಶಿಕ್ಷೆ ಆದ್ಮೇಲೆ ಮತ್ತೆ ವಾಪಸ್ ಏನು ಹೋಗ್ಬಾರ್ದು ಅಂತ ಸನ್ಮಿತ್ರ ಅಂತ ನಾವು ಈಗ ಪ್ರಾರಂಭ ಮಾಡಿದ್ದೀವಿ. ಆ ಸನ್ಮಿತ್ರದಲ್ಲಿ ನಾವು ಸ್ವಲ್ಪ ಪ್ರಯತ್ನ ಮಾಡ್ತಾ ಇದ್ದೀವಿ, ಸೊ ದಟ್ ಅಟ್ಲೀಸ್ಟ್ ಟು ಲಾರ್ಜ್ ಎಕ್ಸ್ಟೆಂಟ್ ದ ಫೆಲೋ ಶುಡ್ ನಾಟ್ ಗೋ ಬ್ಯಾಕ್ ಅಂತ. ಅಟ್ಲೀಸ್ಟ್ ಅವನು ಏನು ಯೂಸ್ ಮಾಡಿದ್ದಾನೆ ಮತ್ತೆ ಚಟ ಆಗ್ಬಿಟ್ಟಿದೆ ಅವನಿಗೆ, ಅದು ರಿಹ್ಯಾಬಿಲಿಟೇಟ್ ಆಗ್ಬೇಕು. ಜೊತೆಗೆ ಅವನು ಹಿ ಶುಡ್ ಬಿಕಮ್ ಗುಡ್.
ಅದು ಪ್ರಯತ್ನ ಮಾಡ್ತಾ ಇದೀವಿ. ವೇರಸ್ ಪೆಡ್ಲರ್ಸ್ ಅಥವಾ ಸಪ್ಲೈಯರು ಮತ್ತೆ ಮ್ಯಾನುಫ್ಯಾಕ್ಚರರ್ಸ್ ಯಾರಿದ್ದಾರೆ ಅವ್ರಿಗೆ ದರ್ ಇಸ್ ನೋ ನಿರ್ದಾಕ್ಷಿಣ್ಯವಾಗಿ ಕ್ರಮ ತಗೊಬೇಕು ಅಂತ ನಮ್ಮ ಪ್ರಯತ್ನ ಇದೆ. ಸರಿ, ಸಮ್ ಮಾನವೀಯತೆ ಇದೆ ಫಾರ್ ವ್ಯಸನಿಗಳ ಮೇಲೆ, ಬಟ್ ಅದರ್ ಯಾರು ಇದನ್ನ ಕಾರಣಕರ್ತರಾಗ್ತಾರೆ ಅದರ ಮೇಲೆ ಉಗ್ರವಾದ ಕ್ರಮವನ್ನ ನಾವು ಮಾಡಬೇಕು ಅಂತ ಇದ್ದೀವಿ. ಇನ್ಫ್ಯಾಕ್ಟ್ ಇದು ಕಮ್ಯುನಿಟಿ ಪೊಲೀಸಿಂಗ್ ಈಗ ಸ್ವಲ್ಪ ನಾವು ಜಾಸ್ತಿ ಪ್ರಯತ್ನಗಳು ಮಾಡ್ತಾ ಇರೋದ್ರಿಂದ, ಲೈಕ್ ಮನೆ ಮನೆಗೆ ಪೊಲೀಸ್ ಅಂತ ಪ್ರಾರಂಭ ಮಾಡಿದ್ದು, ಈಗ ಆಸರೆ ಈ ಒಂಟಿ ಮನೆಗಳಲ್ಲಿ ಅಂದ್ರೆ ವೃದ್ಧರು ಒಂಟಿ ಮನೆಯಲ್ಲಿ ಇರುವಾಗ ವಿಶೇಷ ರಕ್ಷಣೆ ಕೊಡುವಂಥದ್ದು, ಇದರಿಂದ ಎಲ್ಲ ಏನಾಗುತ್ತೆ, ಅಟ್ಲೀಸ್ಟ್ ಸ್ವಲ್ಪ ಪೊಲೀಸರ ಬಗ್ಗೆ ಸ್ವಲ್ಪ ಒಳ್ಳೆ ಅಭಿಪ್ರಾಯ ಬಂದು ಒಳ್ಳೆ ಒಂದು ಆಟಿಟ್ಯೂಡ್ ಜನಗಳದ್ದು ಬದಲಾವಣೆ ಆಗಿ ಆದಷ್ಟು ಜಾಸ್ತಿ ಮಾಹಿತಿ ನಮಗೆ ಪೊಲೀಸರಿಗೆ ಬರಂಗೆ ಆಯಿತು ಅಂದ್ರೆ ನಮಗೆ ಇಂಥದೆಲ್ಲ ಇಂಥ ಸಾಮಾಜಿಕ ಪಿಡುಗುಗಳು ಏನಿದೆ ಅದನ್ನ ಎಲಿಮಿನೇಟ್ ಮಾಡೋದಕ್ಕೆ ಅನುಕೂಲ ಆಗುತ್ತೆ. ಥ್ಯಾಂಕ್ ಯು. Bengaluru has become infamous for road rage cases, dealing, and like because of this 10 minutes delivery, there are this vendors who come on one-way roads. You all people SP, electric and solar being with. There are police who monitors, but still there are no number plates, no action taken. At road rage, you know very well. There are multiple videos shared on social media. This is actually damaging brand big. How do you see this? But you know the same. Our road company, They come one way, sir. Everywhere they go on footpath, go on one way. These are all enforcement issues, and I think our ಒಂದು ನಮಗೆ ಏನಿತ್ತು ಅಂದ್ರೆ ದೇರ್ ಇಸ್ ಏನು ಹೇಳ್ತಾರಲ್ಲ, ಒಂದು ಡೈಲಮಾ ಅಂತಾರಲ್ಲ ಅರ್ಥ. ಈಗ ನಿಲ್ಸಿ ನಾವು ಕೇಸ್ ಹಾಕಕ್ ಸ್ಟಾರ್ಟ್ ಮಾಡಿದ್ರೆ ಏನಾಗುತ್ತೆ, ಟ್ರಾಫಿಕ್ ಜಾಮ್ಗಳು ಜಾಸ್ತಿ ಆಗುತ್ತೆ. ಓಕೆ, ಅದು ನಾವು ಪ್ರಯಾರಿಟಿ ಏನಿರ್ಬೇಕು, ನಮ್ದು ಟ್ರಾಫಿಕ್ ಜಾಮ್ ನಾವು ಎಲಿಮಿನೇಟ್ ಮಾಡ್ಬೇಕಾ, ಅಥವಾ ಶಲ್ ವಿ ಗೋ ಫಾರ್ ಎನ್ಫೋರ್ಸ್ಮೆಂಟ್ ಆಫ್ ಟ್ರಾಫಿಕ್ ರೂಲ್ಸ್ ಮೋರ್ ವಿಗರಸ್ಲಿ ಅಂತ ಒಂದು ಇದಿರ್ತದೆ. ಸೊ ನಮ್ಮ ಈಗ ಆದ್ಯತೆ ಇರೋದು ಏನಂದ್ರೆ ಆದಷ್ಟು ಜಾಸ್ತಿ ಟ್ರಾಫಿಕ್ ಬೇಗ ಹೋಗ್ಲಿ ಅಂತ. ಅದಕ್ಕೆ ಒಂದ್ ನಿಮಿಷ ಲೆಟ್ ಮಿ ಕಂಪ್ಲೀಟ್. ಓಕೆ, ಯು ಹ್ಯಾವ್ ಆಸ್ಕ್ಡ್ ಎ ಕ್ವೆಶ್ಚನ್, ಲೆಟ್ ಮಿ ಆನ್ಸರ್. ಈಗ ಏನಾಗುತ್ತೆ, ಅದಕ್ಕೋಸ್ಕರ ನಮ್ಮ ಪ್ರಯತ್ನಗಳು ಅದರಲ್ಲಿದೆ. ಒನ್ಸ್ ಥಿಂಗ್ಸ್ ಆರ್ ಲಿಟಲ್ ಅಂಡರ್ ದಿಸ್ ಥಿಂಗ್, ವಿ ವಿಲ್ ಎನ್ಶೂರ್ ದಟ್ ನೋಬಡಿ ಬ್ರೇಕ್ಸ್ ಏನಿಲ್ಲ. ಓಕೆ, ಯಾರು ಕಾನೂನನ್ನ ಮುರಿಬಾರ್ದು. ನೀವು ರೋಡ್ ರೇಜ್ ಹೇಳ್ತಾ ಇದ್ದೀರಿ, ರೋಡ್ ರೇಜ್ ಬರೋದು ಫ್ರಸ್ಟ್ರೇಷನ್ ಇಂದ. ಫ್ರಸ್ಟ್ರೇಷನ್ ಸ್ವಲ್ಪ ಕಡಿಮೆ ಆಯ್ತು ಅಂದ್ರೆ ಟ್ರಾಫಿಕ್ ಜಾಮ್ಗಳು ಕಡಿಮೆ ಆಯ್ತು ಅಂದ್ರೆ ಫ್ರಸ್ಟ್ರೇಷನ್ ಕಡಿಮೆ ಆಗುತ್ತೆ, ಅವಾಗ ರೋಡ್ ರೇಜು ಕಡಿಮೆ ಆಗುತ್ತೆ. ಓಕೆ, ಸೊ ಸ್ವಲ್ಪ ಅದ್ರ ಬಗ್ಗೆ ಸ್ವಲ್ಪ ನಾವು ಜಾಸ್ತಿ ನಮ್ಮ ಪ್ರಯತ್ನಗಳು ಅದರ ಹೋಲ್ಸಮ್ ಅಪ್ರೋಚ್, ಟ್ರಾಫಿಕ್ ಅಲ್ಲಿ ಹೋಲ್ಸಮ್ ಅಪ್ರೋಚ್ ಮಾಡ್ಕೊಂಡು ಹೋಗ್ಬೇಕು ಅಂತ ಅದ್ರ ಬಗ್ಗೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಅಂಡ್ ನಮ್ಮ 20 ವರ್ಷ ಹಿಂದೆನೂ ನಾ ಹೇಳ್ಕೊಂಡ್ ಬರ್ತಾ ಇದ್ದೀನಿ, ನಾನು 20 years ಇಂದ ಯಾರಾದ್ರೂ ಟ್ರಾಫಿಕ್ ಇದರಲ್ಲಿ ಸಾರ್ವಜನಿಕರು ಮಾತಾಡುವಾಗ ನಾನು ನಾರ್ಮಲಿ ಒಂದೇ ಸಲಹೆ ಕೊಡ್ತಾ ಇದ್ದೆ, 10 ನಿಮಿಷ ಮುಂಚೆ ಹೋಗಿ ಅಂತ. ಇಫ್ ಯು ಆರ್ ಗೋಯಿಂಗ್ ಟು ಸಮ್ ಪ್ಲೇಸ್, ಎಲ್ಲಾದ್ರೂ ಪ್ರಯಾಣ ಹೋಗಿ ಮಾಡಬೇಕು ಅಂದ್ರೆ 10 ನಿಮಿಷ ಮುಂದೆ ಹೋಗಿ. 10 ನಿಮಿಷ ಮುಂದೆ ಹೋದ್ರೆ ಏನು ಟೆನ್ಷನ್ ಇರಲ್ಲ, ಯಾವ ಪ್ರೆಷರ್ ಇರಲ್ಲ. ಓಕೆ, ಆರಾಮಾಗಿ ಹೋಗ್ತೀವಿ. ಓಕೆ, ದಟ್ 10 minutes ಇದೆಯಲ್ಲ, ದಟ್ ವಿಲ್ ಗಿವ್ ಯು ಲಿಟಲ್ ಸೋಲೇಸ್. ಅವಾಗ ರೋಡ್ ರೇಜ್ ಸಹ ಕಡಿಮೆ ಆಗುತ್ತೆ. ಮತ್ತೆ ಟ್ರಾಫಿಕ್ ರೂಲ್ಸ್ ನ ಎಲ್ಲ ಫಾಲೋ ಮಾಡ್ತಾರೆ. ಎವ್ರಿಬಡಿ ಫಾಲೋಸ್ ಟ್ರಾಫಿಕ್ ರೂಲ್ಸ್ ಇಫ್ ದೇ ಹ್ಯಾವ್ ಟೈಮ್. ಈಗ ಟೈಮ್ ಇದೆ, ಏನು ಸಮಸ್ಯೆ ಇಲ್ಲ, ಕರೆಕ್ಟ್ ಆಗಿ ರೆಡ್ ಲೈಟ್ ಅಲ್ಲಿ ನಿಲ್ಲಿಸ್ತಾರೆ, ಎಲ್ಲ ಬೇರೆಯವ್ರ ಸೇಫ್ಟಿನೂ ನೋಡ್ತಾರೆ. ಸೊ ಅದರಿಂದ ಸ್ವಲ್ಪ ಪ್ರಯತ್ನಗಳು ನಮ್ದು ಏನಿರ್ಬೇಕು ಅಂದ್ರೆ ಜಸ್ಟ್ 10 minutes ಬಿಫೋರ್ ನಮ್ಮ ಪ್ರಯಾಣ. ನಾರ್ಮಲಿ 9 ಗಂಟೆಗೆ ಬಿಡ್ತೀವಿ, ಅದು 8:50 ಬಿಡೋಣ. ಸೊ ದಟ್ ಕುಷನ್ ವಿಲ್ ಬಿ ದೇರ್ ಅಂಡ್ ವಿ ಫಾಲೋ ಆಲ್ ದಿ ಟ್ರಾಫಿಕ್ ರೂಲ್ಸ್. ಯಾಕಂದ್ರೆ ಪರ್ಟಿಕ್ಯುಲರ್ಲಿ ನಮ್ಮ ಮೀಡಿಯಾ ಮಿತ್ರರಿಗೆ ನಾನು ಕೇಳ್ಕೊಳ್ಳೋದು ಏನಂದ್ರೆ, ಎಲ್ಲರದು ತುಂಬಾ ದೊಡ್ಡ ದೊಡ್ಡ ಕನಸುಗಳಿದೆ. ಓಕೆ, ಮುಂದೆ ಬರಬೇಕು, ಲೈಫಲ್ಲಿ ಸಮ್ ಅಚೀವ್ಮೆಂಟ್ ಮಾಡಬೇಕು. ಅದ್ ಅಚೀವ್ಮೆಂಟ್ ಮಾಡ್ಬೇಕಾದ್ರೆ ನಾವು ಬದುಕಬೇಕು. ನಾವು ಬದುಕಬೇಕಾದ್ರೆ ರೋಡ್ ಅಲ್ಲಿ ಸೇಫ್ ಆಗಿರ್ಬೇಕು. ಓಕೆ, ನಾವು ಸೇಫ್ ಆಗಿರ್ಬೇಕು, ಬೇರೆಯವರು ಸೇಫ್ ಆಗಿರ್ಬೇಕು. ಅದಕ್ಕೆ ಎಲ್ಲ ರೂಲ್ಸ್ ಫಾಲೋ ಮಾಡೋಣ. ಲೆಟ್ಸ್ ಫಾಲೋ ಆಲ್ ರೂಲ್ಸ್ ಥ್ರೂ ಯು. ಎಂಟೈರ್ ಸಿಟಿಸನ್ಸ್ ಶುಡ್ ಫಾಲೋ ಆಲ್ ದಿ ಟ್ರಾಫಿಕ್ ರೂಲ್ಸ್ ಸೊ ದಟ್ ಎವ್ರಿಬಡಿ ಶುಡ್ ಲೀವ್ ಅಂಡ್ ಎವ್ರಿಬಡಿ ಶುಡ್ ಲೀವ್ ಹ್ಯಾಪಿಲಿ ಟು ಪರ್ಸ್ಯೂ ದೇರ್ ಆರ್ ಪರ್ಸ್ಯೂಟ್ ಆಫ್ ಹ್ಯಾಪಿನೆಸ್ ಏನಿದೆ, ಆರ್ ಪರ್ಸ್ಯೂಯಿಂಗ್ ದಿ ಗೋಲ್ಸ್ ಏನಿದೆ ಅದು ಆಗಲಿ ಅಂತ ನಾನು ಭಾವಿಸ್ತೀನಿ. ಧನ್ಯವಾದಗಳು. ಸರ್, ಒಂದು ಎರಡು ಪ್ರಶ್ನೆ ನವೆಂಬರ್ದಲ್ಲಿ ಇವಾಗ ಗೌರ್ಮೆಂಟ್ ಅವರು ತಗೊಂಡ್ಬರ್ತಾ ಇದ್ದಾರೆ. 5 years ಆಗಿರೋ ಆಫೀಸರ್ಸ್ ನ ಸಿಟಿಯಿಂದ ಆಚೆ ಹಾಕ್ಬೇಕು. ಆದ್ರೆ ಇವಾಗ 1 year ಒಬ್ಬ ಆಫೀಸರ್ ಒಂದು ಸ್ಟೇಷನ್ ಇನ್ಸ್ಪೆಕ್ಟರ್ ಏನಾದ್ರು 1 ವರ್ಷ ಆಗಿದ ತಕ್ಷಣ ಅವ್ರನ್ನ ಟ್ರಾನ್ಸ್ಫರ್ ಮಾಡ್ಬೇಕು ಅಂತ ಎನ್ಎಲ್ಎ ಸಿಎಂ ರಿಕ್ವೆಸ್ಟ್ ಇಟ್ಟಿದ್ರು. ಒಬ್ಬ ಆಫೀಸರ್ 1 ವರ್ಷ ಬಂದ್ರೆ ಅವನು ಆ ಏರಿಯಾನ ತಿಳ್ಕೊಳಕ್ಕೆ 3 ತಿಂಗಳು ಆಗುತ್ತೆ. ಇದನ್ನ ನೀವು ತಡೆಯಕ್ಕೆ ಏನಾದ್ರು ಒಂದು ಸಿಎಂ ಒಂದು ಮಾಡುವುದು ಆ ನೋಟಿಸ್. ಆಮೇಲೆ ಇನ್ನೊಂದು
30-40 ವರ್ಷ ಕೆಲಸ ಮಾಡಿ ಬಂದಿರ್ತಾರೆ. ಲಾಸ್ಟ್ ರಿಟೈರ್ಮೆಂಟ್ ಟೈಮ್ ಇರೋದು ಸರ್, ಒಂದು 58 57 ಅವಾಗ ಅದು ಒಬ್ಬ ರಿಕ್ವೆಸ್ಟ್ ಕೊಡ್ತಾನೆ ನಿಮ್ಮ ಡಿಪಾರ್ಟ್ಮೆಂಟ್, ಸರ್ ನಂದೇನು ಇನ್ನೊಂದು 1 ವರ್ಷ ಇದೆ 2 ವರ್ಷ ಇದೆ, ಆಮೇಲೆ ತರ ಇರೋ ಸ್ಟೇಷನ್ ಹಾಕೊಟ್ರೆ ನಾವು ಸ್ವಲ್ಪ ಇದಾಗ್ತೀವಿ ಅಂತ. ಅದು ಮಾಡಕ್ಕೆ ಸಾಧ್ಯತೆ ಇದೆಯಲ್ಲ. ಇನ್ನೊಂದು ಸರ್ ಲಾಸ್ಟ್ ಟ್ರಾಫಿಕ್ನಲ್ಲಿ ಸ್ಯಾಲಗಳು ಸೈಲೆಂಟ್ ಹೊಡಿತಾ ಇರುತ್ತೆ. ಸೊ ಆ ಸೈಲೆಂಟ್ ಬಂದಾಗ ಏನಾದ್ರು ಗ್ರೀನ್ ರೈಟ್ ಮಾಡಿಸ್ಬಿಟ್ಟು ಹ್ಯಾಂಡಲ್ಸ್ ಮಾಡೋ ಏನಾದ್ರು ಒಂದು ಪ್ಲಾನ್ ಮಾಡುವಾಗ ಐಡಿಯಾ ಮಾಡುವಾಗ. ಓಕೆ, ನಾನು ಐ ಥಿಂಕ್ ಕೊನೆ ಪ್ರಶ್ನೆ ಬಹಳ ಮುಖ್ಯವಾಗಿ ಏನು 2 years ಸರ್ಕಾರ ಈಗ ಮಾಡಿದೆ ರೂಲ್, ದ 2 years ಶುಡ್ ಕಂಟಿನ್ಯೂ ಅಂತ ನಾವು ಕೇಳ್ತಾ ಇದ್ದೀವಿ. ಇನ್ಫ್ಯಾಕ್ಟ್ 2 years ಏನು ಆಕ್ಚುಲಿ 3 years ಬೇಕು. ಯಾವುದೇ ಒಂದು ಇದರಲ್ಲಿ ಇರಬೇಕಾದ್ರೆ 2 years to 3 years is 2 to 3 years ಏನಿದೆ ದಟ್ ಈಸ್ ದಿ ಐಡಿಯಲ್ ಟೆನ್ಯೂರ್ ಫಾರ್ ಆಫೀಸರ್ಸ್ ಫಾರ್ ಎನಿ ಡಿಪಾರ್ಟ್ಮೆಂಟ್ ಫಾರ್ ದಟ್ ಮ್ಯಾಟರ್. ಪೊಲೀಸ್ ಅಂತ ಇಲ್ಲ, ಎನಿ ಡಿಪಾರ್ಟ್ಮೆಂಟ್ ಸೀನಿಯರ್ ಆಫೀಸರ್ಸ್ಗೆ. ವೆರಸ್ ಗ್ರೂಪ್ ಸಿ ಅಂಡ್ ಬಿಲೋ ಆಫೀಸರ್ಸ್ಗೆ ಅಟ್ಲೀಸ್ಟ್ 4 to 5 years ಸಾಮಾನ್ಯವಾಗಿ. ಅದು ನಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿ ಈಗ ಆಲ್ರೆಡಿ ಇದೆ. ಮತ್ತೆ ತಾವು ಇನ್ನೊಂದು ಹೇಳಿದ್ರಿ ನೇಟಿವ್ ಪ್ಲೇಸ್ ಲಾಸ್ಟ್ ರಿಟೈರ್ಮೆಂಟ್ ಟೈಮ್ ಅಲ್ಲಿ ಅಂತ. ದಟ್ ಆಲ್ಸೋ ದರ್ ಇಸ್ ಎ ಗವರ್ಮೆಂಟ್ ಜಿಒ ಇದೆ, ಕೊನೆಯ ಹಂತದಲ್ಲಿ ಅವ್ರಿಗೆ ಅವರ ನೇಟಿವ್ ಡಿಸ್ಟ್ರಿಕ್ಟ್ ಏನಿದೆ ಅಲ್ಲೇ ಪೋಸ್ಟಿಂಗ್ ಕೊಡಬೇಕು ಅಂತ. ಐ ಥಿಂಕ್ ದಟ್ ಹ್ಯಾಸ್ ಬಿನ್ ಟೇಕನ್ ಕೇರ್ ಆಫ್ ನೌ. ಓಕೆ, ಸೊ ಅದರಿಂದ ಅಷ್ಟು ಏನು ಸಮಸ್ಯೆ ಇಲ್ಲ ಅಂತ ನಾನು ಬೈತಂದಿನಿ. ಒಂದ್ ನಿಮಿಷ ಮುಗಿಸ್ಬಿಡ್ತೀನಮ್ಮ, ಇವ್ರು ಮುಗಿಸ್ಬಿಡ್ಲ. ಟ್ರಾಫಿಕ್ ತಾವು ಹೇಳಿದ್ದು ಆಂಬುಲೆನ್ಸ್ ಆಕ್ಚುಲಿ ಏನಾಗಿದೆ, ಈ ಯಾವುದೇ ಟೆಕ್ನಾಲಜಿ ಏನು ಪಾಶ್ಚಿಮಾತ್ಯ ದೇಶಗಳಿದೆ, ಇಲ್ಲಿ ನಮ್ಮ ಇಂಡಿಯನ್ ಸಿಟೀಸ್ ಅಲ್ಲಿ ಅದು ಅಳವಡಿಸಲಿಕ್ಕೆ ಸ್ವಲ್ಪ ಕಷ್ಟ ಇದೆ, ಅದು ಸಕ್ಸಸ್ಫುಲ್ ಆಗೋದಿಲ್ಲ. ಯಾಕಂದ್ರೆ ನಾನು ಮುಂಚೆ ಹೇಳಿದೆ ವಾಲ್ಯೂಮ್ ಆಫ್ ಟ್ರಾಫಿಕ್ ಇದೆಯಲ್ಲ, ಅದು ರೋಡ್ ಕೆಪಾಸಿಟಿಗಿಂತ ಜಾಸ್ತಿ ಇದೆ. ಫಾರ್ ಎಕ್ಸಾಂಪಲ್ ನಾವು ಈಗ ಹಿಂದೆ ನಾವು ಎಕ್ಸ್ಪೆರಿಮೆಂಟ್ ಮಾಡಿದ್ದು ಒಂದು ಇನ್ಸ್ಟ್ರೂಮೆಂಟ್ ಎಲ್ಲ ಸಿಗ್ನಲ್ ಅಲ್ಲಿ ಹಾಕುವಂಥದ್ದು, ಮತ್ತೆ ರಿಸೀವಿಂಗ್ ಇನ್ಸ್ಟ್ರೂಮೆಂಟ್ ಆಂಬ್ಯುಲೆನ್ಸ್ ಅಲ್ಲಿ ಹಾಕಬೇಕು ಅಂತ. ಬಟ್ ಅದು ಆಂಬ್ಯುಲೆನ್ಸ್ ಝೋನ್ಗೆ ಬರೋಕೆ ಆಗೋದಿಲ್ಲ. ಓಕೆ, ಆ ಸಮಸ್ಯೆ ಇದೆ. ಬಿಕಾಸ್ ಟ್ರಾಫಿಕ್ ಡೆನ್ಸಿಟಿ ಎಷ್ಟು ಜಾಸ್ತಿ ಇದೆ ಅಂದ್ರೆ ಒಂದ್ ಜಂಕ್ಷನ್ ಗಿಂತ ಪೈಲಟ್ ಏನಿದೆ ಸೆಕೆಂಡ್ ಜಂಕ್ಷನ್ ಡಾಟ್ ಹೋಗ್ತಾ ಇರ್ತದೆ. ಸೊ ಅವಾಗ ಇಂಥ ಟೆಕ್ನಾಲಜಿಗಳು ಉಪಯೋಗ ಬರೋದಿಲ್ಲ. ಅದಕ್ಕೆ ನಾವು ಸೈರನ್ ಸಿಸ್ಟಮ್ ಏನಿದೆ ಅದು ಪ್ಲಸ್ ನಾವು ಈ ಪಾತ್ ಅಂತ ಕೊಟ್ಟಿದ್ದೀವಿ. ಈಗ ಈ ಪಾತ್ ಅಲ್ಲಿ ಆಂಬ್ಯುಲೆನ್ಸಸ್ ಈ ಪಾತ್ ಅಲ್ಲಿ ಆಗ್ಬಿಟ್ರೆ ಅವ್ರಿಗೆ ಗ್ರೀನ್ ಸಿಗ್ಬಿಡ್ತದೆ. ಸೊ ಅದರಿಂದ ಅಷ್ಟು ಪ್ರಯತ್ನಗಳು ಮಾಡ್ತಾ ಇದೀವಿ. ಬಟ್ ಇನ್ನೊಂದು ಒಳ್ಳೇದೇನಂದ್ರೆ ಸಾರ್ವಜನಿಕರು ಪರ್ಟಿಕ್ಯುಲರ್ಲಿ ನಮ್ಮ ಕರ್ನಾಟಕದಲ್ಲಿ ಇದಿದೆ, ನಮ್ಮ ರಾಜ್ಯದಲ್ಲಿ ಸೈರನ್ ಆದ್ರೆ ಇಮಿಡಿಯೇಟ್ಲಿ ದಾರಿ ಕೊಡ್ತಾರೆ. ಇನ್ಫ್ಯಾಕ್ಟ್ ಎತ್ತಿನ ದಾರಿನೂ ಸಹ ದಾರಿ ಕೊಡೋದು ನಾವು ನೋಡಿದ್ದೀನಿ. ಅವರು ಮೀಡಿಯಾ ಸ್ನೇಹಿತರೆ ಹೇಳಿದ್ರು ಎತ್ತಿನ ಗಾಡಿನೂ ಸಹ ಈಗ ನಮ್ಮ ರೋಡ್ಸ್ ಗಳಲ್ಲಿ ಆಂಬ್ಯುಲೆನ್ಸ್ ಸೈರನ್ ಕೇಳಿದ್ರೆ ದಾರಿ ಕೊಡ್ತಾರೆ ಅಂತ. ಅಷ್ಟು ಒಳ್ಳೆ ಒಂದು ಅವೇರ್ನೆಸ್ ಇವತ್ತು ನಮ್ಮ ರಾಜ್ಯದಲ್ಲಿ ಇದೆ. ಸೊ ಅದರಿಂದ ಲೆಟ್ಸ್ ಕಂಟಿನ್ಯೂ ವಿತ್ ದಿಸ್ ಅಂತ ನಾನು ಹೇಳ್ತೀನಿ. ಮಾತಾಡ್ತೀನಿ ನಿಮ್ಗೆ. ಕೆಲಸಗಳಿಗೆ ನನ್ನೆಲ್ಲ ವರ್ಷಗಳಿಗೆ ಸದಸ್ಯರು ತಾವು ವಿವರವಾದ ಅರ್ಥಪೂರ್ಣ ಉಪಯೋಗ ಕೊಡ್ತಾರೆ ಅಂತ ಭಾವಿಸ್ತೇನೆ. ಹಾಗೆ ಇವತ್ತಿನ ಕಾರ್ಯಕ್ರಮಕ್ಕೆ ನಮ್ಮ ಸಲೀಂ ಅವರು ಎಲ್ಲ ಸದಸ್ಯರನ್ನು ಬಿಟ್ಟು ನಮ್ಮ ಸಂವಾದ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದ್ದಾರೆ. ಹಾಗೆ ನಮ್ಮ ಪ್ರೆಸ್ನ ಆಡಳಿತ ಮಂಡಳಿಯ ನಿರೀಕ್ಷೆಯಂತೆ ಅವರು ತುಂಬಾ ನಿರೀಕ್ಷೆಯನ್ನು ಮೀರಿ ಅವರು ಪ್ರತಿಕ್ರಿಯಿಸಿದ್ದಾರೆ. ಹಾಗೆ ರಾಜ್ಯದ ಅನೇಕ ಸುಧಾರಣೆಗಳನ್ನ ತರುವ ನಿರೀಕ್ಷೆಯನ್ನ ಇದ್ದೇವೆ. ಇನ್ನೂ ಅನೇಕ ವಿನೂತನವಾದ ಮಾಡ್ತಾರೆ. ಅವರೆಲ್ಲರಿಗೂ ನಮ್ಮ ಮಾಧ್ಯಮ ಸ್ನೇಹಿತರು ಮತ್ತು ನಾವೆಲ್ಲರೂ ನಮ್ಮ ಪ್ರೆಸ್ ಮತ್ತು ಸದಾ ಸಾಂತ್ವನ ಅಂತ ಹೇಳಿ ಇವತ್ತ ಕಾರ್ಯಕ್ರಮವನ್ನು ನಿತ್ಯಗೊಳಿಸ್ತದೆ. ಹಾಗೆ ಇವತ್ತು ನಮ್ಮ ಪ್ರತಿಭಟನೆ ಎಲ್ಲರಿಗೂ ನಾವು ಒಂದೇ ಸಲ್ಲಿಸಿ ಧನ್ಯವಾದ. ಕನ್ನಡಿಗರು ತುಂಬಾ ಅವರಲ್ಲಿ ಸದಸ್ಯರಿಲ್ಲ ಆ ಒಂದು ಪ್ರಾಂತದಲ್ಲಿ. ಹೀಗಾಗಿ ನಮ್ಮ ಕನ್ನಡ ಆಫೀಸರ್ಸ್ಗಳು ಸ್ವಲ್ಪ ಸೇಫ್ ಅಂತ ಹೇಳ್ತೇನೆ ನಾವು ತಮಿಳ್ನಾಡಿಗೆ. ಯಾಕಂದ್ರೆ ಪೊಲೀಸ್ ವಿಚಾರ ಮಾಡೋದು ತುಂಬಾ ಇದರ ಮಧ್ಯದಲ್ಲಿ ನಮ್ಮ ಬೆಂಗಳೂರಿನ ಒಂದು ಟ್ರಾಫಿಕ್ ಸಮಸ್ಯೆ ಏರಿತ್ತು ಕಾಲದಲ್ಲಿ ನಾವು ಈ ಕಾರ್ಪೊರೇಷನ್ನಿಂದ ದಾಸರಸ್ ಅವ್ರಿಗೆ ಹೆಚ್ಚಿಗೆ 1.5 ಗಂಟೆ ಆಗ್ತದೆ ಅವತ್ತಿಗೆ. ಅದನ್ನು ಒಳ್ಳೆ ಮಾಡೋದು ಅವತ್ತಿಗೆ ಆಲ್ಮೋಸ್ಟ್ ನಮ್ಮ ಬೆಂಗಳೂರಲ್ಲಿ ಒಳ್ಳೆ ರಸ್ತೆಗಳನ್ನ ಮಾಡಿದಂತಹ ಒಂದು ಹೆಗ್ಗಳಿಕೆ ಹಾಗೂ ಸರ್ವೇಲೆನ್ಸ್
ಕ್ಯಾಮ್ರಾಸ್ CC ಕ್ಯಾಮ್ರಾಸ್ ಅಂತ ಹೇಳ್ತಾ ಇದ್ದಾರೆ. ಆ CC ಕ್ಯಾಮ್ರಾಗಳನ್ನೆಲ್ಲ ಇಂಟ್ರೊಡ್ಯೂಸ್ ಮಾಡುವಂಥದ್ದು. ಎಲ್ಲರ ಕಡೆ ಬೆಂಗಳೂರಿನ ಒಂದು ಟ್ರಾಫಿಕ್ ಸಮಸ್ಯೆ ಏನಿತ್ತು ಅದಕ್ಕೆ ಒಂದು ಪರಿಹಾರವನ್ನು ತಂದು ಹಿಡಿಯಲಿಕ್ಕೆ ಮುಂದಾದಂತಹ ಮೊದಲನೇ ಆಫೀಸರ್ ಅಂದ್ರೆ ಆಫೀಸರ್ ಸಾಕಷ್ಟು ಬಾರಿ ಈ ವಿಚಾರ ಸಂಬಂಧಪಟ್ಟಂತೆ ಹಲವಾರು ಮಂದಿರದ ಮೀಟಿಂಗ್ಗಳನ್ನ ಮಾಡಿ ಸಂಸ್ಥೆ ಖಾಸಗಿ ಒಂದು ಸಂಸ್ಥೆಗಳನ್ನೆಲ್ಲ ಇನ್ವಾಲ್ವ್ ಮಾಡ್ಕೊಂಡು ಮತ್ತು ಆಲ್ಮೋಸ್ಟ್ ಯಾರಿಗೆ ಹೇಳ್ತಾ ಹೋದಾಗ ಇವರು ಮೈಸೂರು ಗೋಸಲಿಗೆ ಟ್ರಾಫಿಕ್ಗೆ ಜಾಸ್ತಿನೇ ಸ್ವಲ್ಪ ಇದು ಮಾಡಿದ್ವಿ. ಎಷ್ಟು ದೊಡ್ಡ ಟ್ರಾಫಿಕ್ ಸಮಸ್ಯೆ ಇತ್ತು. ಮೈಸೂರು ಕಮಿಷನರ್ ಆದ್ಮೇಲೆ ಟ್ರಾಫಿಕ್ ಸಮಸ್ಯೆಗೆ ಆಲ್ಮೋಸ್ಟ್ ಪರಿಹಾರ ಕೊಟ್ಟಂತ ಏಕೈಕರು ಕೂಡ ಸಲ್ಲಿಸ್ತಾರೆ ಅವರು. ಒಂದು ರೀತಿ ಹೇಳಿದ್ರೆ ಅವ್ರನ್ನ ಹತ್ರ ಈ ಟ್ರಾಫಿಕ್ ರಿಲೇಟೆಡ್ ಸಬ್ಜೆಕ್ಟ್ ಈಸ್ ಅ ಎಕ್ಸ್ಪರ್ಟ್. ಅವ್ರನ್ನ ಈ ಜಗತ್ತಲ್ಲಿ ಎಲ್ಲ ಬೇಕಾದ್ರೂ ಕರ್ನಾಟಕ ನೀವು ಅವ್ರದ್ದು ಸಮಸ್ಯೆಗೆ ಕೆಲವು ಪರಿಹಾರವನ್ನ ಹುಡುಕ್ತಾರೆ ಅವರು. ಸರ್, ನನ್ನ ರಿಕ್ವೆಸ್ಟ್ ಸರ್, ಮೊನ್ನೆ ತಾನೇ ಬರ್ಬೇಕಾದ್ರೆ ಹೇಳಿದ್ರೆ ಆಕ್ಚುಲಿ ಕಾಂಗ್ರೆಸ್ ಹೆವಿ ಟ್ರಾಫಿಕ್ ಸಿಟಿ ಅಂತ ಮತ್ತೆ ಯಾವುದೋ ಒಂದು ರಿಪೋರ್ಟ್ಸ್ ಬಂದಿದೆ ಆಕ್ಚುಲಿ ಆರ್ಗನೈಸೇಷನ್ ಇಂದ. ತಾವು ಈಗ ಮುಖ್ಯಸ್ಥರಿದ್ದೀರಿ ರಾಜ್ಯ ಪೊಲೀಸ್ ಇಲಾಖೆ, ತಮ್ಮ ಒಂದು ದೇಹದಲ್ಲಿ ಇದಕ್ಕೆ ಏನಾದ್ರು ಒಂದು ಪರಿಹಾರವನ್ನು ತಾವು ಕಂಡಿಬೇಕು ತಾವು. ಸೊ ಇದು ನನ್ನ ಕಷ್ಟ ಅಧ್ಯಕ್ಷನಾಗಿ ಇದ್ದಲ್ಲ, ಆಸ್ ಅ ಸಿಟಿಸನ್ ಆಫ್ ಇಂಡಿಯಾ ನನ್ನ ರಿಕ್ವೆಸ್ಟ್. ಇಷ್ಟು ಹೇಳ್ತಾನೆ ನಾನು ಇರ್ತಾನೆ, ಯಾಕಂದ್ರೆ ಬಿಕಾಸ್ ನೀವೆಲ್ಲರೂ ಕೂಡ ಕರೀರಿ ಯಾವ ಮಾತನ್ನ ಕೇಳಲಿಕ್ಕೆ ಅಥವಾ Show.